ಇದನ್ನು ನಾವು ವಿಚಾರ ಮಾಡೋದಿಲ್ಲ. ಅದಿದ್ರೆ ನಾವು ಆರಾಮಿರ್ತೇವೆ. ಅದ ಜೀವನದ ಗುರಿ ಅಲ್ಲ ನಮ್ದು. ತಪ್ಪು ತಿಳುವಳಿಕೆಯಿಂದ ಅದನ್ನ ನಾವು ಬೆನ್ನ ಹತ್ತೀವಿ. ಅದನ್ನ ಕಳ್ಕೊಳ್ಳೋದು ಒಂದೇ ನಮ್ಗೆ ಮಾರ್ಗಿಕ. ಕಳ್ಕೊಂಡು ದುಃಖದಿಂದ ನಾವು ಬಿಡುಗಡೆ ಹೊಂದಬೇಕಾಗೈತಿ. ಆದಷ್ಟು ಬಾಹ್ಯ ವ್ಯವಹಾರದಿಂದ ನಾವು ಇದಕ್ಕೆ ಸರಿ ಇತ್ತು. ಬರೀ ಅದೇ ನಮಗೆ ಜೀವನ ಅಂತ, ಅದೇ ಜೀವನದ ಗುರಿ ಅಂತ ತಿಳ್ಕೊಂಡು ಅದ್ರಾಗ ಸಿಕ್ಕೊಂಡು ನಾಳೆ ಅವೆಲ್ಲ ಅಗ್ರಿ ಹೋಗ್ಬಿಡ್ತಾವ. ಕಾಯಂ ಇರ್ತಾವ ನೀವು. ಇವ ಮನಿ, ಇವ ಹೊಲ, ಇವ ಇರ್ತಾವ. ನೀನು ಕಾಯಂ ಮತ್ತೆ ಬರ್ತಾರಲ್ಲಿ. ಹೌದಿಲ್ಲ? ನಿನಗೆ ಅದು ಅವಧಿ, ಕರ್ಮದ ಅವಧಿ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ಮಾಡ, ಜವಾಬ್ದಾರಿಯಿಂದ ಮಾಡು. ಕೆಡಕಾಗದಂಗೆ ಅದನ್ನು ನಿರ್ವಹಿಸು. ನಾನು ನನ್ನ ಹೊರಗೆ ಒಳಗೆ ವ್ಯಾಮ ಇಟ್ಕೊಂಡು ಹೊರಗೆ ಇಟ್ಕೊಳ್ಳೋದು ಮಾಡದ. ಯಾವ್ದ್ರಾಗೂ ಆಸಕ್ತಿ ಇರಬಾರ್ದು. ಆಳ ಮಗ ಇರ್ತಾನಲ್ಲ, ನಂದಂತ ತಿಳ್ಕೊಂಡು ಮಾಡೋದಿಲ್ಲ ಅವ. ಮತ್ತೊಬ್ಬ ಅವ್ನು ಬಿಡಿಸಿದ್ರೆ ಮತ್ತೊಬ್ಬ ಬರ್ತಾನೆ, ಬಿಡು ಮರ ನಾ ಏನು ಅಂತಾನು. ಹೌದಿಲ್ಲ? ನಾವು ಆದ್ರೆ ಮತ್ತೊಬ್ಬ ಬರ್ತಾನೆ. ಹಂಗೆ ನಮ್ಮದು ಇದು ಜೀವನ ಅದ. ಇದು ನಂದಂತ ನಾವು ಇಲ್ಲೇನೆ ಹಚ್ಕೊಂಡೆಲ್ಲ, ಇದು ನಂದ ಒದ್ದಾಡ್ತಿದ್ದೀನಿ. ಹೌದಿಲ್ಲ? ನಾವು ಇಲ್ಲೇ ಕರ್ಮಕ್ಕನುಸಾರವಾಗಿ ಬಂದದ್ದು. ಅದು ಎಲ್ಲಿ ಮಠ ಋಣ ಇರ್ತೈತೆ ಎಲ್ಲಿ ಮಠ ನಾವು ಅದನ್ನು ಹಚ್ಕೊಳ್ದಂಗೆ ನಾವು ಅನಾಸಕ್ತಿಯಿಂದ ವ್ಯವಹಾರ ಮಾಡೋದು. ಇದು ನಂದಂತ ತಿಳ್ಕೊ. ಯಾಕ್ರಿ ಒದ್ದಾಡ್ತಿದಿ? ಅದಕ್ಕೆ ನಾನು ನನ್ನದು ಎನ್ನದೇ ಯಾವ ಮನುಜನು ನಡೆವನು ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಹಚ್ಕೊಳಕ್ ಹೋಗ್ಬೇಡಪ್ಪ. ಇದನ್ನು ನಿನ್ನೂ ಯಾವ ಉಳ್ದಾವ ಹೇಳಂಗಲ್ಲಿ? ಯಾವ ಉಳಿದಿಲ್ಲ. ಇವತ್ತು ಇದ್ದ ನಾಳೆ ಇರುವುದಿಲ್ಲ ಮತ್ತೆ. ಇದು ಶಾಶ್ವತವಾದದ್ದಲ್ಲ, ಯಾವುದು ಸ್ಥಿರವಾದದ್ದಲ್ಲ. ನಾವು ಅಸ್ಥಿರಂ ಯೌವನಂ, ಅಸ್ಥಿರಂ ಸಿರಿತನ, ಬಡತನನೂ ಅಸ್ಥಿರನ, ಮಾನ ಮರ್ಯಾದೆನೂ ಅಸ್ಥಿರ ಅದವ. ಯಾವುದು ಸ್ಥಿರವಾದದ್ದಲ್ಲವ. ಅದಕ್ಕೆ ನಂಬಬೇಡ ಇದನ್ನಂತ. ಇವು ಅನಿತ್ಯದವ, ದುಃಖ ಕೊಡ್ತಾವ ಅಂತ ತಿಳ್ಕೊಂಡು ಉದಾಸೀನಾಗಿ ವ್ಯವಹಾರ ಮಾಡಿದ್ರೆ ಕೂಡ ಅದು ಯಾವಾಗಲೂ ಇರ್ಬೇಕು. ನೋಡಿದ್ರು ಇದು ಖರೆ ಅಂತ ತಿಳ್ಕೊಂಡ ಬಾಳೆ ಮಾಡಕ್ಕೆ, ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡಿ. ವಿಷಮ ಸಂಸಾರ ಇದನ್ನು ಕನಸು ಎಂದು ಅರಿ ಅಂತ. ನೆಮ್ಮದಿ ಬೇಕನ್ನುವಂಗಿದ್ರೆ ಈ ಪ್ರಕಾರ ವಿಚಾರ ಮಾಡಿ ಇದರ ಮೇಲೆ ಉದಾಸೀನತೆಯನ್ನು ಹೊಂದ. ಎಷ್ಟೋ ತಿಂದಿದ್ದು ಬಿಡು ಅಂತ. ಇದರ ಅವಲಂಬನ ಇಲ್ಲೇ ಇರಾಕ್ ಕಲಿಬೇಕು ನಾವು. ನಮ್ಮ ಜೀವನದ ಗುರಿ ಅಂದ್ರೆ ಅಧ್ಯಾಸವನ್ನು ನಿವಾರಣೆ ಮಾಡ್ಕೋದು ಒಂದೇ. ಅಧ್ಯಾಸ ನಿವಾರಣೆ ಮಾಡ್ಬೇಕಾದ್ರೆ ಅಧ್ಯಾತ್ಮದ ವ್ಯವಸಾಯದಾಗೆ ತೊಡಗಬೇಕು. ಅಧ್ಯಾತ್ಮದ ವ್ಯವಸಾಯನ ನಮ್ಮನ್ನ ಅಧ್ಯಾಸವನ್ನು ನಿವಾರಣೆ ಮಾಡೋದು. ತಪ್ಪು ತಿಳುವಳಿಕೆಯನ್ನು ಕಳ್ಕೊಬೇಕನ್ನೋಂಗಿದ್ರೆ ಈ ಅಧ್ಯಾತ್ಮವನ್ನು ನಾವು ಅವಲಂಬನೆ ಮಾಡಬೇಕಾಗ್ತದೆ. ಇದನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬಾರ್ದು ಅಂತ. ಬಿಟ್ಟೆ ಅಂದ್ರೆ ನರಕಕ್ಕೆ ಹೊಕ್ಕಿ. ಇದ್ರ ಕೂಡ ಸೆಟ್ಕೊಂಡೆ ಅಂದ್ರೆ ಒಣ ರೊಟ್ಟಿನ ತಿನ್ನೋದು ಅಂತ. ಯಾಕ್ರಿ? ಅಧ್ಯಾತ್ಮ ಕೂಡ ಸೆಟ್ಕೊಂಡೆ ಅಂದ್ರೆ ಸ್ವಾಂಡಿ ಒಣಸ್ಕೊಂಡು ಹೋಗುದು. ನೀನು ಗಾಣಿಗ್ಯಾರ ಕೂಡ ಸೆಟ್ಕೊಂಡು ಒಣ ರೊಟ್ಟಿ ತಿಂದ್ರ ಅಂತ ಅಂತಾರಲ್ಲ. ಕೇರಿ ಕೂಡ ಸೆಟ್ಕೊಂಡು ಹೇಳಿ ಮುಕ್ಕಳಲ್ಲಿ ಹೋದಂತ. ಹಂಗಿದ್ರ ಕೂಡ ಸೆಟ್ಕೊಂಡೆ ಅಂದ್ರೆ ಹಿಂಗೆ ಹೋಗುದು ನೀನು. ಇದ್ರ ಕಡೆ ಯಾವಾಗಲೂ ನಿನಗೆ ಇದ ನಮ್ಮ ಜೀವನದ ಗುರಿ ಆಗಿರ್ಬೇಕು. ಅದು ಎಷ್ಟೋ ತಿಂದ್ರೆ ಅದು ನಮ್ಮ ಬಾಳೆ ಬದುಕು ಪೂರ್ತಿ ಕಷ್ಟ, ಪ್ರಾರಬ್ಧಕ್ಕನುಸಾರವಾಗಿ ಬಂದಿರ್ತೈತಿ. ಹಜಗೊಳ್ದಂಗೆ ಮಾಡೋದು ಮುಖ್ಯವಾಗಿ. ಇದನ್ನು ಮಾಡಬೇಕು, ಇದನ್ನ ನಡಿಬೇಕು ನಾವು ಜೀವನ. ಅದು ಪುಣ್ಯ ಅಂತ ತಿಳ್ಕೊಬೇಕು. ಇದ ಮುಖ್ಯ ಅಂತ ಯಾವ ತಿಳ್ಕೊಳ್ತಾನ ನಾವು ಪುಣ್ಯಾತ್ಮ. ಬಾಳೆ ಮುಖ್ಯ ಅಂತ ಯಾವ ತಿಳ್ಕೊಂತಾನ ಅವನ ಪಾಪಿ. ಅದನ್ನ ಬಿಟ್ಟಾರು ಇದನ್ನ ನಾವು ಮಾಡ್ಬೇಕು ಹೊರತು ಇದನ್ನ ಬಿಟ್ಟು ಅದನ್ನ ಮಾಡಕ್ ಹೋಗ್ಬಾರ್ದು. ಒಂದ್ ಹೇಳಕ್ ಅದನ್ನ ಬಂದಿಟ್ರು ಇದನ್ನ ನಾವು ಬಿಡಬಾರ್ದಂತ. ತಪ್ಪಲ್ಲಕ್ಕ ಇದನ್ನ ತಪ್ಪಿಸ್ಕೋಬಾರ್ದು. ಮತ್ತಿಂಥದ ಅವಕಾಶ ನಿನಗೆ ಸಿಗುದಿಲ್ಲ. ಅಂತ ಸಂದರ್ಭ, ಮಹಾತ್ಮರ ಮಾರ್ಗದರ್ಶನ ಕಳ್ಕೋಬೇಡ. ಅದನ್ನ ಅರ್ಜೆಂಟ್ ಐತೆ ಅಂತ ನಾವು ಬಿಟ್ಟುಕೊಟ್ಟು ಓಡಿ ಹೋಕ್ಕೇವಿ. ಯಾಕ್ರಿ? ಇದಕ್ಕಿಂತ ಅರ್ಜೆಂಟ್ ಅದಿಲ್ಲ. ಅವ್ರ ಬಸ್ ಹೋಗತ್ರಿ, ನಾವು ಡ್ಯೂಟಿಗೆ ಹೋಗ್ಬೇಕಂತ ಎದ್ದಂತ ರಾಮದುರ್ಗ ಇದ್ರಾಗ ಹೇಳಿದ್ರ ಅಜ್ಜ. ಅಲ್ಲಿ ವೇಮನ ಜಯಂತಿ ಇದ್ರಾಗ ಆ ಬಸ್ ವಾರ ಇನ್ನೊಂದು ಬಸ್ ಮಾಡ್ಕೊಂಡು ಬಸ್ಸಿಗೆ ಹೋಗಾಕ್ತೈತಿ. ಈ ಬಸ್ ವಾರ ಏನ್ ಮಾಡ್ತೀವಿ ಅಂತ
ಆ ಬಸ್ ಅವ್ರು ಮತ್ತೊಂದು ಬಸ್ಸಿಗೆ ಹೋಗಕ್ಕೆ ಬರ್ತೈತಿ. ಈ ಬಸ್ ಹೋದ್ರೆ ಏನು ಮಾಡ್ತೀವಿ, ಮತ್ತೆ ಇಂಥ ಬಸ್ ಸಿಗ್ಬೇಕಲ್ಲ ನಿನಗೆ. ಅವಂಗ ಅಯ್ಯೋ ಇವ್ರ ಬಾಯಾಗ ಏನೋ ಬಂದೈತಿ, ಅನಾಹುತ ಆಕೈತೆ. ನಾನು ಎಲ್ಲಿ ಬಿಡು ಡ್ಯೂಟಿ, ಸುಮ್ಮನೆ ಕುಂತ ಬೇಡ ಬೇಡ. ಏನ್ ಅದಕ್ಕೆ ಇದ್ರ ಕಡೆ ಬೇಕಲ್ಲ ಒಲವಿನಿಂದ. ಏನು ಬೇಕಾದಾದ್ರೂ ಮನೆಯಾಗ ಅಲ್ಲಿ ಬೆಂಕಿ ಐತೈತಿ ಅಂದ್ರೆ ಹೆಣ ಕುಂತೈತಿ ಅಂದ್ರೆ ಸುಮ್ಮನೆ ಕುಂದ್ರಬೇಕು. ಅಷ್ಟೊಂದು ಒಂದು ದೃಢವಾದಂಥ ವಿಶ್ವಾಸ ಬೇಕಲ್ಲ, ನಂಬಿಕೆ. ಸುದ್ದಿ ಎತ್ತಿದ ಕೂಡಲೇ ನಿಂದಿರ್ತೆ ಇದ್ರಾಗ. ಪರೀಕ್ಷೆ ಮಾಡಿ ನೋಡಿದ್ರೆ ಒಬ್ಬರು ನಿಂದಿರು. ತಡೆಯಲ್ಕೆ ಫೋನ್ ಬಂದ ಕೂಡಲೇ ಓಡೋಕೆ ಈಗ ಮುಕ್ಕಳು ಸುಟ್ಟು ಬೇಕಿನ ಅದಿಲ್ಲ. ಹಾ, ಅರ್ಜೆಂಟ್ ಐತಿ ಬಾಯಿಲಿ ಅಂತ ಅದ್ರಾಗ ನಿಮ್ಮ ಅರ್ಧಾಂಗಿಗೆ ಹೇಳಿಬಿಟ್ರಂತೆ ಮುಗಿದು ಹೋಗುತ್ತೆ. ಹೌದಿಲ್ಲ. ಯಾರು ಹೇಳಿರು ದಾದ್ ಮಾಡೋಲ್ಲ, ಅವ್ರು ಹೇಳಿರು ಬಂತಪ್ಪ ಇದು. ಹಾ, ಆರ್ಡರ್ ಬಂತ, ನಾನು ಎದ್ದು ಹೋಗ್ಬಿಡ್ತಾನೆ, ಏನು ನೋಡುದು ನಾವು. ಯಾರು ಬೇಕಾದವರು ಅದರಿಕೊಂಡು ಸುಮ್ಮನೆ ಕೊಂಡು ಹಂಗೆ ಉತ್ಕಟ ಇಚ್ಛಾ ಬೇಕಲ್ಲ, ಅಂತ ಒಂದು ಪುಣ್ಯ ಬೇಕು ನಮ್ಗೆ. ಅದಕ್ಕೆ ಬಾಯಿ ತಗೊಂಡು ಕುಂಡಿರ್ತೀವಿ. ಅದು ಇದು ಮುಖ್ಯವಾಗಿ ನಡಿಬೇಕು. ಅದು ನಡಿವಲ್ದು, ಹಾರಿಗಿಡದು ಹೋಗೋದು, ಅದೇ ಬೇಕಾಗಿತ್ತು. ಅದು ಹೆಂಗೆ ನಡೆದ್ರು ಬರೋಬ್ಬರಿ ನಾನು ಅನಿಸ್ತೈತಿ. ಈ ಕಡೆ ನೀ ಲಕ್ಷ ಕೊಟ್ಟೆ ಅಂದ್ರೆ ಅದೇನು ಅವಶ್ಯಕತೆ ಇಲ್ಲ ನಮ್ಗೆ ವ್ಯವಹಾರ. ಅದು ಎಷ್ಟೊತ್ತಿಂದ್ರಿ ಅದು ತೋರ್ ಎಡಗೋದು. ಅದು ಯಾವಾಗಲೂ ಇರೋದು ಕಡೆ ಲಕ್ಷ ಕೊಡು, ಅಂದಾಗ ನಿನಗೆ ನೆಮ್ಮದಿ ಸಿಗ್ತೈತಿ. ಮೂಲ ವಿದ್ಯೆಗೆ ಇದು ಅಧ್ಯಾಸ ಅಂತ ಇದಕ್ಕೆ ಅಂತಾರೆ, ಅಜ್ಞಾನ. ದುಃಖ ನಿವಾರಣೆ ಆಗೈತೆ ಅಂದ್ರೆ ಅದಕ್ಕೆ ವಿದ್ಯಾ ಅಂತಾರೆ. ಅವ್ನು ಶಾನ್ಯ ಅದ, ಅವ್ನು ಚಿಂತೆ ಇರಬಾರ್ದು. ಅದಿಲ್ಲ, ಚಿಂತೆ ಐತೆ ಅಂದ್ರೆ ನೀ ಅಂತ ಶಾನ್ಯನು. ನಮ್ಮ ಶಾನ್ಯತನ ಎಲ್ಲ ತಪ್ಪು ತಿಳುವಳಿಕೆ ಒಳಗದ. ಆತ್ಮ ಯಾವುದು ಅನಾತ್ಮ ಯಾವುದು ಎಂಬುದನ್ನು ವಿಂಗಡಿಸಿ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಅದಕ್ಕೆ ಶಾನ್ಯತನ ಅಂತಾರೆ. ನಾನು ಯಾರು, ನಾನಲ್ಲದ್ದು ಯಾವುದು ಅನ್ನೋದನ್ನು ಅದನ್ನ ತಿಳ್ಕೊಳ್ಳೋ ಅಭ್ಯಾಸದಾಗ ತೊಡಗಿ. ನೀ ಅಲ್ಲದ್ದನ್ನು ನೀನಂತ ಗಟ್ಟಿಯಾಗಿ ಹಿಡ್ಕೊಂಡ ವ್ಯವಹಾರ ನಡೆಸಿ. ಇದು ಅಧ್ಯಾಸದ ವ್ಯವಹಾರ ಅಂದ್ರೆ. ಈ ಅಧ್ಯಾಸ ನಿವಾರಣೆ ಮಾಡ್ಕೊ ತಪ್ಪು ತಿಳುವಳಿಕೆ ಒಳಗೆ. ನೀನಲ್ಲದಕ್ಕೆ ನೀನು ಅಂತ ತಿಳ್ಕೊಂಡು ವ್ಯವಹಾರ ನಡೆಸಿ. ನೀ ಯಾರಿದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇದು ವ್ಯವಹಾರಕ್ಕೆ ಮಹತ್ವನ ಕೊಡೋದು. ಅಲ್ಲದ್ದು ಬಿಡೋದು ನನಗೆ ಸಂಬಂಧಿಸಿದ್ದಲ್ಲ. ಇನ್ನೊಬ್ಬರು ವ್ಯವಹಾರ ಹಚ್ಕೋತೀನಿ, ಅದನ್ನ ಹಚ್ಕೋದಿಲ್ಲ. ಹೆಂಗೆ ಓದೋದು ಅದಾಶೇನ ಇರ್ತೀನಿ, ಹಂಗಿದನು ನನಗೆ ಸಂಬಂಧಿಸಿದ್ದಲ್ಲ ಅಂತ ತಿಳ್ಕೋ. ಇನ್ನೊಬ್ಬರ ಶರೀರದ ಸುಖ ದುಃಖಾದಿಗಳು ನಮ್ಗೆ ಹೆಂಗೆ ಸಂಬಂಧ ಇಲ್ಲ. ಈ ಶರೀರದ ಇವು ನಮ್ಗೆ ಸಂಬಂಧಿಸಿದ್ದಲ್ಲ. ನಾವು ನನಗೆ ಸಂಬಂಧ, ನಾ ಬೇರೆನೇ ಇದ್ದೇನೆ ಅಂತ ತಿಳ್ಕೋಬೇಕು. ಇಂದ್ರಿಯ ವಿಷಯಾದಿಗಳಿಂದ ಉದಾಸೀನ ಆಗುವುದಕ್ಕನ್ನು ವೈರಾಗ್ಯ ಅಂತಾರೆ. ಈ ಇಂದ್ರಿಯಗಳಿಗೆ, ಮನಸ್ಸಿಗೆ, ಇಂದ್ರಿಯಗಳಿಗೆ ಗೋಚರಾಗುವಂತಹ ಈ ಜಗತ್ತಿನ ವ್ಯವಹಾರಗಳು ಉದಾಸೀನ ಆಗ. ಯಾಕೆ ಇದರಿಂದ ಏನೂ ಲಾಭವಿಲ್ಲ. ಯಾವಾಗ ಉದಾಸೀನ ವೃತ್ತಿ ಅಥವಾ ವೈರಾಗ್ಯ ಬರ್ತೈತಿ, ಯಾವಾಗ ಇವಾಗ ಆಂತರಿಕ ಅಭ್ಯಾಸ ನಡೀತೈತಿ. ಬಹಿರ್ಮುಖ ವೃತ್ತಿಯೊಳಗೆ ಆಸಕ್ತಿ ಇತ್ತಂದ್ರೆ ಒಳಗೆ ಅಭ್ಯಾಸ ಮಾಡಿ ಕೊಡೋದಿಲ್ಲ. ಮತ್ತು ಅದಾಗ ಹೊರಗೆ ಹೋಗ್ತೈತಿ, ಅದು ಕೆಡ್ತೈತಿ ಅಂತ ಹೋಗ್ತೈತಿ. ಕೆಡವಲ್ದು ಹಾರಿಗಿಡೋದು ಮ್ಯಾಂಗಾರು ನೀ ಬೇಕಾದಂಗೆ ವ್ಯವಸ್ಥಿತವಾಗಿ ಇಟ್ಟರು ಕೆಟ್ಟ ಹೋಗೋದು. ನಾವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿ. ಎಂದೂ ಕೆಡಲಾರ್ದಂಥ ವಸ್ತು ಯಾವುದು, ನಾಶ ಆಗಲಿ ಇದ್ದಂಥ ಅದ್ರ ಕಡೆ ಲಕ್ಷ್ಯ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸ ಆಗ್ತದೆ. ನಿನ್ನ ಬಗ್ಗೆ ವಿಚಾರ ಮಾಡು. ನೀನಲ್ಲದ ಅನಾತ್ಮ ಚಿಂತನದೊಳಗೆ ಕಾಲು ಕಳಿಬಾರ್ದು. ವ್ಯರ್ಥ ಅದು. ಏನೂ ಉಪಯೋಗ ಇಲ್ಲ ಅದರಿಂದ. ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧೆ, ಸಮಾಧಾನ, ಮುಮುಕ್ಷತ್ವ. ಇವ ಸಾಧನ ಚತುಷ್ಟಯಗಳು. ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ. ಈ 4 ವರ್ಗಗಳ ಗುಂಪಿಗೆ ಸಾಧನ ಚತುಷ್ಟಯಗಳು ಅಂತ.
ಶಮಾಧಿ ಷಟ್ಕ ಅಂತ ಬೇರೆ ಇದೊಂದು. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧೆ ಸಮಾಧಾನ, ಇದು ಶಮಾಧಿ ಷಟ್ಕ. ವಿವೇಕ ವೈರಾಗ್ಯ ಮತ್ತು ಮುಮುಕ್ಷತ್ವ, ಇವು 4 ವರ್ಗಗಳ ಗುಂಪಿಗೆ ಸಾಧನ ಚತುಷ್ಟಯ ಅಂತ. ಈ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಹೊಂದದ ಹೊರತಾಗಿ ನಾವು ಇದನ್ನು ಅಭ್ಯಾಸ ಮಾಡ್ತೇವೆ ಅಂದ್ರೆ ಸಾಧನೆ ಇಲ್ಲ. ಏನು ಹತ್ತೋದನ ಇಲ್ಲ, ಅವ ಅಧಿಕಾರಿ ಇದೆ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವೇದಾಂತದ ಅಧ್ಯಯನ ಮಾಡಿದರೆ ಇದು ಸಾರ್ಥಕ ಆಕೈತಿ. ಏನು ವಿಧಿವತ್ತದೀತ ವೇದಾಂತ ಅಂತಾರೆ ಅದಕ್ಕೆ. ವಿಧಿ ಅಂದರೆ ಸಾಧನ ಚತುಷ್ಟಯ ಸಂಪನ್ನತ್ವ ಕ್ರಮ. ಆ ಅಭ್ಯಾಸದೊಳಗೆ ತೊಡಗಿ ಈ ಆ ಕ್ರಮ ಹಿಡಿದು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ಇದರ ಅಭ್ಯಾಸ ಮಾಡಿದಾಗ ಇದಕ್ಕೆ ವಿಧಿ ಅಂತಾರೆ. ಸುಮ್ಮನಾಗದು ವಿಧಿ ಉಣಂದದಿ ಮುಕುತಿ ಅಂತ. ಸುಮ್ಮನೆ ಆಗೋದಿಲ್ಲ. ಹಂಗಾರೆ ಎಲ್ಲರಿಗೂ ಹೊಂದ್ಬಿಟ್ಟಾರಪ್ಪ, ಹೇಳ್ದವ್ರು ಕೇಳ್ದವ್ರು. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ಮನೋ ನಿಗ್ರಹ ಇಲ್ಲ, ಸಹನ ಶಕ್ತಿ ಇಲ್ಲ. ಯಾರು ಏನಾರ ಅನುಕೂಲ ತಡೆಯಲಿಕ್ಕೆ ಸಿಟ್ಟು ಬರ್ತೈತೆ ನಿನಗೀಗ. ಯಾರು ಏನಂದ್ರು ಆಗಾಕತ್ತೇನೆ, ಸಹನ ಶಕ್ತಿ ಬರ್ತೈತೇನೆ, ತಡ್ಕೊಳ್ಳೋ ಶಕ್ತಿ ಎದ್ದು ಹೊಡ್ಯಾಕ ಹೋಕ್ಕಿಪ್ಪ. ಅದಿಲ್ಲ ಹೊರಗಾರ ಬಾಂಗಾರ ಅಂತ ನಾವು. ಸಿಟ್ಟು ಸ್ವಭಾವ ಅವನ್ನೆಲ್ಲ ದೂರ ಸರಿಸ್ಬೇಕು. ನೀವನ್ನೆಲ್ಲ ಮೊದಲಿನ ಚಾಳಿ ಏನೈತಲ್ಲ ಅದು ಹೋಗ್ಬೇಕು, ಪೂರ ಹೋದಾಗಿದ್ದು ಬರ್ತೈತಿ. ಭಾಳ ತಾಳ್ಮೆ ಬೇಕಾಗೈತಿ. ತಾಳ್ಮೆಗಿಂತ ತಪ ಮಿನ್ನುಂಟೆ ಅಂತ. ದುಷ್ಟರ ನುಡಿಗಳನ್ನು ತಾಳು, ಕಷ್ಟ ಬಂದರೆ ತಾಳು. ಬೇಕಾದಂಥ ವಿಪತ್ತುಗಳು ಬಂದವನ್ನ ಸಹನ ಮಾಡ್ಕೊಂಡು ಅಂತ ಒಂದು ಸಹನ ಶಕ್ತಿ ಇದ್ರೆ ಇದನ್ನು ಮುಂದುವರಿಯಾಗಿ ಬರ್ತೈತಿ ನಮಗೆ. ಇದ್ರಾಗ ಇಲ್ಲ ಅಂದ್ರೆ ಮತ್ತೆ ಅದಕ್ಕೆ ಹೆದರಿ ಹಿಂದಕ್ಕೆ ಹೋಗಿಬಿಡ್ತೀನಿ. ಮೊದಲು ಯುದ್ಧದ ಇದಕ್ಕೆ ತರಬೇತಿ ಆನೆಗಳು, ಆ ಬಾಣಗಳ ಹೊಡೆತವನ್ನ ಸಹನ ಮಾಡುವ ತರಬೇತಿ ಕೊಡ್ತಿದ್ರಂತ. ಅಂಥವನು ಮುಂದೆ ಬರ್ತಿದ್ರು ಆನೆಗಳನ್ನು. ಬಾಣದ ಹೊಡೆತಕ್ಕೆ ಹಿಂದಕ್ಕೆ ಸರಿಬಾರ್ದಲ್ಲ ಅವು. ಇವು ಹೊಡೆತಕ್ಕೆ ಹಿಂದಕ್ಕೆ ಹೊಳ್ಳಿ ಹೋಗುವ ಅಂಥವನ್ನ ಬಿಟ್ರೆ ನಾವು ಏನಾರ ವಿಘ್ನಾರ ಹೋಗೋ ಮರ ಎಲ್ಲಿರ ನಮ್ಗೆ ಬರ್ಲಿಲ್ಲ ಅದಂತ ಬಿಟ್ಟು ಬಿಡ್ತೇವೆ. ಅದಿಲ್ಲ, ಅವು ನಮ್ಗೆ ಹೆಂಗೆ ನಾವು ಇದರೊಳಗೆ ಮುಂದುವರಿತೇವೆ ಹಂಗಂಗೆ ವಿಘ್ನಗಳು ಬರ್ತಾವೆ. ನಮ್ಮ ಸಾಧನೆ ನಿಷ್ಠೆಯನ್ನು ಪರೀಕ್ಷೆ ಅದಕ್ಕೆ ಪುಟಕ್ಕೆಕ್ಕಿದಾಗ ಚಿನ್ನದ ಹೊಳಪು ಬರ್ತೈತೆ ಅಂತಾರಲ್ಲ, ಹಂಗೆ ಕಷ್ಟಗಳು ಬಂದಾಗ ನಮಗಿದೆಲ್ಲ ತಿಳಿತೈತಿ. ಹಂಗ ಬರ್ಲಿ ನಮಗೆ, ಹಂಗ ಸಿಗಲಿ ಅಂದ್ರೆ ಸಾಧ್ಯನೇ ಇಲ್ಲ. ಎಂತೆಂಥ ಪ್ರಸಂಗಗಳು ಬರ್ತಾವೆ, ಅವನ್ನೆಲ್ಲವನ್ನ ಸಹನ ಮಾಡ್ಬೇಕು. ಜೀವನದೊಳಗೆ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವೆ, ಅವನ್ನೆಲ್ಲವನ್ನ ಸಹನ ಮಾಡ್ಕೊಳ್ಳುವಂಥ ಆ ಶಕ್ತಿ ನಮ್ಮಲ್ಲಿ ಬರ್ಬೇಕಂತ. ಸಹನ ಶಕ್ತಿ, ತಾಳ್ಮೆ ಅಂತ. ಈಗ ಇದಕ್ಕೆ ತಪಸ್ಸು ಅಂತ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ ಅಂತ. ಏನು ಬರಲಿ, ಬೇಕಾದಂಥದ್ದು ಬರಲಿಪ್ಪ, ನಮಗೆ ಹೆದರಾಕೋಬೇಡ. ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಇದಕ್ಕೆಲ್ಲದಕ್ಕೂ ಪರಿಹಾರ ಧೈರ್ಯನ. ಈ ಧೈರ್ಯ ಬರ್ಬೇಕಾದ್ರೆ ಈ ವಿಚಾರಣೆಯಲ್ಲಿ ವಿವೇಕ ಜಾಗೃತ ಬೇಕು. ವಿವೇಕದಿಂದ ಈ ಧೈರ್ಯ ಬರ್ತೈತಿ. ಈ ವಿವೇಕ ನಿನ್ನ ಹಿಂದಿನ ಸಂಸ್ಕಾರ ಇದ್ರೆ ಬರ್ತೈತಿ. ಅಂಥವ್ರ ಸಂಘ ಮಾಡಿದಾಗ ಬರ್ತೈತಿ ಅದು ವಿವೇಕ. ವಿವೇಕವಂತರ ಸಂಘದಿಂದ ಬರ್ತಿರ್ತಾವ ಜೀವನದೊಳಗೆ ಪ್ರಸಂಗನೇ. ಅದ್ರಾಗ ಧೃತಿಗಿಡಬೇಡ ಅಂತ. ಧೈರ್ಯವನ್ನು ತಾಳು ಅಂತ. ಹೆದರಬೇಡ, ಏನು ಬೇಕಾದ ಬಲ್ಲ. ಏನು ಅಂತದ್ ಬಂದೈತಿ, ಏನು ಕಳೆದು ಕತ್ತರಿಸ್ಕೊಂಡ್ ಬಿಡ್ತೈತಿ ನಿನ್ ಮ್ಯಾಗ, ಅಂಥದ್ದೇನು ಬಂದೈತಿ, ಹಂಗೆ ಯಾಕೆ ಮಕ್ಕ ಗಂಟಕ್ಕಿ ಅಂತಿದ್ರು ಅಜ್ಜ. ಅಂಥದ್ದೇನು ಬಂದೈತಿ, ಏನಾಗೋದು ಅಲ್ಲದ್ರೊಳಗಾಗೈತಿ, ನಿನ್ನೊಳಗೇನೂ ಆಗಿಲ್ಲ. ಅದ್ರ ಕಡೆ ಲಕ್ ಕೊಡೋ, ಇರುವಿನ ಕಡೆ ಲಕ್ ಕೊಡೋ. ತೋರಿಕೆಯಾಗ ಆಗೈತಿ, ತೋರಿಕೆ ನೀನು, ಇರುವಿಕೆ ನೀನು. ಅದನ್ನು ಹಚ್ಕೊಂಡು ಕೂತಿ ಅದನ್ನು ನಾನು ಅಂತೇಳಿ. ಅಲ್ಲದನ್ನು ಹಚ್ಕೊಂಡು ನನಗ ಆಗೈತೆ ಅಂತ. ಏನಾಗೋದಿಲ್ಲ, ನೀ ಅಲ್ಲದ್ರೊಳಗಾಗೈತಿ, ನಿನ್ನಿಂದ ಅನ್ಯವಾಗಿದ್ದದ್ರೊಳಗಾಗೈತಿ, ನಿನ್ನೊಳಗೇನೂ ಆಗಿಲ್ಲ ಅನ್ನೋದನ್ನು ಅನುಭವದಿಂದ ನೋಡ್ಕೋ. ಅಂದ್ರೆ ನಿನಗೆ ಧೈರ್ಯ ಬರ್ತೈತಿ. ಏಯಪ್ಪ ನನಗ ಆತಿದ, ನಾನನ್ನು ತಪ್ಪು ತಿಳುವಳಿಕೆ ಗಟ್ಟಿ ಹಿಡ್ಕೊಂಡು ಕುಂತಿ. ಅದನ್ನು ಮೊದಲು ಕಳ್ಕೊ. ಸರಿಯಾದ ತಿಳುವಳಿಕೆಯನ್ನು ಮಾಡು. ಯಾವುದು ನೀನು, ಯಾವುದು ನೀನಲ್ಲ. ನಿನಗೇನಾರು ಆಗೈತೆ ಅಂತ ನೋಡ್ಕೋ. ಶರೀರದಾಗರ ಏನಾರಾಗೈತಿ, ಮನಸ್ಸಿನಾಗ ಏನಾರಾಗೈತಿ, ನಿನ್ನೊಳಗೆ ಏನಾರಾಗೈತೆ ನೋಡು. ಏನೂ ಆಗೋದನೇ ಇಲ್ಲ. ಇರುವಿಕೆಗೆ ಏನೂ ಆಗೋಲ್ಲ. ಎಲ್ಲ ತೋರಿಕೆಯಾಗ ತೋರಿಕೆಗೆ ಸಂಬಂಧ. ಎದಕ್ಕಾರ ಅದು ನನಗಾಗೈತೆ ಅಂತ. ಏನಾಗೋದಿಲ್ಲ, ಅನಾತ್ಮದೊಳಗಾಗೈತಿ. ಆತ್ಮನಲ್ಲಿ ಇಲ್ಲೇ ಇಲ್ಲ. ಅದಕ್ಕೆ ನಿನ್ನ ಬಗ್ಗೆ ವಿಚಾರ ಮಾಡಿ ನೋಡ್ಕೋ.
ನಿನಗೇನೂ ಆಗಿಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ಮನಸ್ಸನ್ನ ವಿಷಯಗಳ ಕಡೆಗೆ ಹೋಗಿಬಿಡದ ಅದನ್ನು ಹಿಂದಕ್ಕೆ ಸರಿಸ್ಬೇಕು. ಏನೈತಿ ನಿನಗೆ ಅದ್ರಾಗ ಮನಸ್ಸು ಅಂತ ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸು. ಇದಕ್ಕೆ ಮನೋನಿಗ್ರಹ ಅಂತಾರೆ. ವಿಚಾರದಿಂದ ಮನಸ್ಸನ್ನ ವಿಷಯಗಳ ಕಡೆಗೆ ಹೋಗದಂಗೆ ಹಿಂದಕ್ಕೆ ಸರಿಸ್ಬೇಕು. ಇಂದ್ರಿಯಗಳ ಮುಖಾಂತರ ಅದು ಓಡಾಡ್ತೈತೆ ಎಲ್ಲ ವಿಷಯ ವಸ್ತುಗಳಲ್ಲಿ ಅಂತ. ಏನ್ ಇಂದ್ರಿಯಗಳನ್ನು ವಿಷಯದಿಂದ ಹಿಂದಕ್ಕೆ ಸರಿಸ್ಬೇಕು. ಅದಕ್ಕೆ ಬಾಹ್ಯೇಂದ್ರಿಯ ನಿಗ್ರಹ ಅಂತಾರೆ. ಅದಕ್ಕೆ ದಮ ಅಂತ ಕರೀತಾರೆ. ಉಪರತಿ ಅಂದ್ರೆ ಸಂಪೂರ್ಣ ತೃಪ್ತಿ ಸ್ಥಿತಿ ಅಂತ. ಇದು ವಿವೇಕ ವೈರಾಗ್ಯದಿಂದ ಮಾತ್ರ ಸಾಧ್ಯದ. ಉಪ ಅಂದ್ರೆ ಸಮೀಪ, ಅದರಲ್ಲಿ ತೊಡಗ ಆನಂದದ ಸಮೀಪ ಮನಸ್ಸನ್ನು ನಿಲ್ಲಿಸುವುದು ಉಪರತಿ. ಅಂತರ್ಮುಖಿ ಆಗುವುದು. ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿ ಆಗುವುದು ಉಪರತಿ ಅಂತ. ವೃತ್ತಿ ಉಪರತಿಯನ್ನು ಹೊಂದಬೇಕಾಗೈತಿ. ಹೊರಮುಖ ಆಗುವುದು ಬಿಡು, ಒಳಮುಖ ಆಗುವುದು, ಅದಕ್ಕೆ ಉಪರತಿ ಅಂತಾರೆ. ಅವಾಗ ನಮಗೆ ನೆಮ್ಮದಿ ಸಿಗ್ತದೆ. ಏನ್ ತಿತಿಕ್ಷಾ ಅಂದ್ರೆ ಸಹನ ಶಕ್ತಿ. ಇದು ಜೀವನದ ಎಲ್ಲ ಅವಸ್ಥೆಗಳಿಗೆ ಧೈರ್ಯವನ್ನು ಕೊಡ್ತದೆ. ತಾಳ್ಮೆ, ತಡ್ಕೊಳ್ಳೋದು ಅಂತ. ಅಶುತಶಗಳನ್ನು ತಾಳ್ಬೇಕಾಗತಿ. ಸ್ತುತಿ ನಿಂದೆಗಳನ್ನು ನಾವು ತಡ್ಕೋಬೇಕಾಗತಿ. ಈ ಪ್ರಕೃತಿ ವಿಕೋಪಗಳು, ಬಿಸಿಲು, ಗಾಳಿ, ಮಳೆ, ಚಳಿ, ಇವನ್ನೆಲ್ಲವನ್ನ ಸಹನ ಮಾಡ್ಕೋಬೇಕಾಗ್ತದೆ. ತಡ್ಕೊಳ್ಳುವಂತಹ ಸಾಮರ್ಥ್ಯ ಇದಕ್ಕೆ ತಿತಿಕ್ಷ ಅಂತ. ಅದಿರ್ಲಿಲ್ಲ ಅಂದ್ರೆ ಇದ್ರಾಗ ಮುಂದುವರಿಯಕ್ ಆಗುದು. ನೀವು ಸಹನ ಶಕ್ತಿ ಇರ್ಲಿಲ್ಲ ಅಂದ್ರೆ ತಾಳ್ಮೆ. ಏನ್ ಶ್ರದ್ಧೆ ಅಂದ್ರೆ ಶ್ರುತಿ ಗುರುಗಳಲ್ಲಿ ನಂಬಿಕೆ. ನಂಬಿಕೆ ಬೇಕು. ಮಹಾತ್ಮರು ಹೇಳುವ ಮಾತಿನಲ್ಲಿ ನಂಬಿಕೆ ಬೇಕು. ಅದಕ್ಕೆ ಶ್ರದ್ಧಾ ಅಂತ. ಸದ್ದು ವಸ್ತುವಿನಲ್ಲಿ ನಂಬಿಕೆ ಬೇಕಲ್ಲ. ಸಮಾಧಾನ ಅಂದ್ರೆ ಮನಸ್ಸಿನ ಸಮತೋಲನ, ಅದು ಸಮಸ್ಥಿತಿ ಒಳಗೆ ಉಳ್ಕೋದು. ಹಿಗ್ಗು ಕುಗ್ಗುಗಳನ್ನು ಹೊಂದದೆ ಸಮಾಧಾನಿಯಾಗಿರ್ಬೇಕು. ಈ ಬೇಕಾದಂತ ಪ್ರಸಂಗ ಬಂದಾಗ ಸ್ತುತಿ ನಿಂದೆಗಳು ಹೊಗಳಿದ್ರು ತೆಗಳಿದ್ರು ಯಾಕ್ರಿ ಹಿಗ್ಗು ಕುಗ್ಗುಗಳನ್ನು ಹೊಂದದೇ ಇರುವುದು, ಅದು ಸಮಾಧಾನ ಸ್ಥಿತಿ ಅಂತ. ಹಿಗ್ಗಿದ ಕುಲೇನೆ ಹೊಗಳಿದ ಕುಲೆ ಒಳ್ಳೆ ಹೆಗ್ಗತಿ, ತೆಗಳಿದ ಕುಲೆ ಕುಗ್ಗತಿ. ಎರಡೂ ಅಂತ ಬಂದಾಗ ಸಮಾಧಾನ ಸ್ಥಿತಿ. ಅವಾಗೂ ಹಂಗೆ ಇರ್ಬೇಕು. ಯಾರು ಏನಂದ್ರು ಸುಧಾ ಹಚ್ಕೊಳ್ಳೋದಂಗಿರ್ಬೇಕು. ಹೊಗಳಿದ್ರೂ ಹಿಗ್ಗಬಾರ್ದು, ತೆಗಳಿದ್ರೂ ಕುಗ್ಗಬಾರ್ದು. ಇದು ಸಮತೋಲನ, ಸಮಾಧಾನ ಸ್ಥಿತಿಗೆ ಕಾರಣ ಆಗ್ತದೆ. ಎಲ್ಲ ದಾನಗಳಿಗಿಂತ ಇದು ಸಮಾಧಾನ, ಸಮಸ್ಥಿತಿಯಿಂದ ಇರುವುದು ದಾನ ಈ ಶ್ರೇಷ್ಠ ಅಂತಂದ. ಇದು ಬರುದು ಬಹಳ ಕಠಿಣ. ಎಲ್ಲಿ ಯಾವನಲ್ಲಿ ವಿವೇಕ ಇರ್ತೈತಿ ಅವಾಗ ಬರ್ತದೆ. ಯಾರಾಗಿದಿ ಒಳ್ಳೆ ಹೊಗಳಕತ್ಕೂಲೆ ಮುಖ ಹೆಂಗಾಕೈತಿ ಒಳ್ಳೆ ಆಳತೈತಿ. ಬೇಯಾಕತ್ತ ಅಂದ್ರೆ ಮುಖ ಹೆಂಗಾಕೈತಿ ನೋಡ, ಕರ್ರಗಾಕೈತಿ ಅತ್ತಾಗಿಂದ ಮುಖ. ಹೌದಿಲ್ಲ? ಕಡಿಸಿಬಿಡ್ತೀವಿ, ಮುಖ ಕೆಡಿಸ್ತೀವಿ. ಅದು ಏನು ಹಿಗ್ಗು ಕುಗ್ಗುಗಳಿಗೆ ಒಳಗಾಗದೆ ಒಂದ ನಮೂನಿ ಇರ್ಬೇಕು. ಯಾರು ನಾನು ಸಂಬಂಧ ಸೇರಿದ್ರು ಬಿಡ, ಯಾರಿಗೋ ಬೈತಾನೆ ಬಿಡ, ಹಚ್ಕೊಳ್ದಂಗೆ ಇರ್ಬೇಕು ನೋಡ್ರಿ. ಅಂದ್ರೆ ನಮ್ಮಲ್ಲಿ ಯಾವ್ದು ನಾನು ಅಲ್ಲ ಅನ್ನೋ ತಿಳುವಳಿಕೆ ಜಾಗೃತ ಆಗಿರ್ಬೇಕು. ಇದ ನಾನಂತ ತಿಳ್ಕೊಂಡೆ ನೀನು ಹಿಗ್ಗು ಕುಗ್ಗುಗಳನ್ನು ಹೊಂತಿದ್ದಿ. ಎಲ್ಲದಕ್ಕಂತ ಬಿಡ, ನನಗೇನು ಸಂಬಂಧ ಇಲ್ಲ ಅಂದ್ರೆ ನಮ್ಮಲ್ಲ ಬಿಡ, ನನಗೇನು ಹತ್ತದ ಇಲ್ಲ ಬಿಡ. ಅದು ನಾನಲ್ಲ, ಅದ ನಾನಾದ್ರೆ ಹಚ್ಕೋತ, ಅದು ನಾನಲ್ಲ ಅಂತ ತಿಳ್ಕೊಂಡ ಇರ್ತಾನ. ಒಂದೇ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಇದ್ರೆ ಬರ್ತೈತಿ ನಮ್ಗೆ ಸಮತೋಲನ ಸ್ಥಿತಿ.
ಈ ಗುಗ್ಗುಗಳನ್ನು ಹೊಂದದ ಇರುವಿಕೆ ಕಡೆ ಯಾವಾಗಲೂ ಲಕ್ಷ ಕೊಟ್ಟಿದ್ದಾಗ ಏನ್ ಸಮಾಜ ಕಡೆ ಲಕ್ಷ ಕೊಟ್ಟಾಗ ಬರ್ತೈತಿ. ಮುಮುಕ್ಷತ್ವ ಅಂದ್ರೆ ಸ್ವರೂಪವನ್ನು ಹೊಂದಲೇಬೇಕೆನ್ನುವಂತ ತೀವ್ರ ಇಚ್ಛೆಗೆ ಅಂತಾರೆ. ಉತ್ಕಟ ಇಚ್ಛಾ, ಇದು ಮುಕ್ತ ಆಗಬೇಕಪ್ಪ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥ ಇಚ್ಛೆ ಅವು ಮುಮುಕ್ಷತ್ವ ಅಂತಾರೆ. ಇದು ಬರೋದು ಭಾಳ ಕಠಿಣ. ಏನ್ ಮೋಕ್ಷತ್ವ ಬರೋದು ಭಾಳ ಅತ್ಯಂತ ಕಠಿಣ. ಮೋಕ್ಷತ್ವ ಬಂದಾಗ ಇದು ಅಭ್ಯಾಸಕ್ಕೆ ತೊಡಗ್ತಾನೆ ನಾವು. ಬ್ಯಾಡಪ್ಪ, ಇದರಿಂದ ಹುಟ್ಟು ಸಾವುಗಳಿಂದ ಬ್ಯಾಸರಾಗಿ ಹೊಂದೋದು ಬ್ಯಾಡಿನ, ಹುಟ್ಟೋದು ಬ್ಯಾಡಿನ, ಮತ್ತು ಕಷ್ಟ ಹೊಂದೋದು ಬ್ಯಾಡ ಅಂತ ಯಾವ ಅದರಿಂದ ಹಿಂದಕ್ಕೆ ಸ್ವಲ್ಪ ಬರಬಾರ್ದಂತ ಅವ ಪ್ರಯತ್ನ ಪಡೆದಿರ್ತಾನ, ಅವಾಗ ಮುಮುಕ್ಷು ಅಂತಾರೆ. ಯಾರಿಗೈತೆ ಅದು ಮುಕ್ತಿ ಹೊಂದಬೇಕು ಇಚ್ಛಾ? ಯಾರಿಗೆ? ವಿಷಯಗಳು ಭೋಗ ಮಾಡ್ಬೇಕು ಅನ್ನೋದೈತಿ, ಜಗತ್ತಿನಾಗ ಏನಾರು ಹೊಂದಬೇಕು ಅನ್ನೋದೈತಿ ಉದ್ದೇಶ ಅಲ್ಲ. ಅದಕ್ಕಾಗಿ ಪ್ರಯತ್ನ ಮಾಡೋದು, ಏನೆಲ್ಲ ಮಾಡೋದಿಲ್ಲ. ಮುಂಜಾನೆ ಸಂಜೆ ಮಠ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆದದ. ಹೌದಿಲ್ಲ? ಎಷ್ಟು ಜನ್ಮಕ್ಕೆ ಹೊಂದಾವ ನೀನು? ಎಂದೂ ಸಾಧ್ಯ ಇಲ್ಲ. ನಿನ್ನಿಂದಲೇ ನಿನಗೆ ಹಿತ ಐತೆ ಹೊರತು ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸ್ಕೊಂಡ್ರೂ ನಿನಗೆ ಹಿತ ಇಲ್ಲ ಅಂತ. ಅದಕ್ಕೆ ನಾನು ಅವಲಂಬನ ಮಾಡಕ್ಕೆ ಹೋಗೋದು. ಇದನ್ನು ಅವಲಂಬನ ಮಾಡಿದೆ ಅಂದ್ರೆ ನಿನಗೆ ದುಃಖಕ್ಕೆ ಕಾಯಮನ. ಯಾರು ಸುಖ ಹೊಂದ್ಯಾರ ಹೇಳ್ರಿ? ಇದನ್ನು ಅವಲಂಬಿಸ್ಕೊಂಡವ್ರು. ತೋರಿಕೆ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದಿದವ್ರು ಯಾರ್ದಾರ? ಇದರ ಬಗ್ಗೆ ಉದಾಸೀನತೆಯನ್ನು ಹೊಂದಿ ಇದರ ಅವಲಂಬನ ಮಾಡಲಿ ಇದ್ದವ್ರು ಯಾರು ದುಃಖಿಗಳಾಗ್ಯಾರ? ಇವು ಇಲ್ಲಲ್ಲೇ ನಮ್ಗೆ ಇರಾಕ್ ಕಲಿಬೇಕು ನೋಡಿ. ಈ ಅಭ್ಯಾಸ ನಾವು ಮಾಡ್ಬೇಕಾಗಿತ್ತು. ಜಗತ್ತಿನಾಗ ಏನೂ ಬೇಕಾಗಿಲ್ಲ. ನಾವು ಯಾವ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗಿಲ್ಲಲ್ಲೇ ನಮ್ಗೆ ಆರಾಮ ಇರಾಕ. ಏನ್ ಅದನ್ನು ಅನುಭವಿಗಳು ಅದನ್ನು ಇದ್ದು ತೋರಿಸಿದ್ರು ಅವರು. ಎಲ್ಲರೂ ಅದನ್ನು ಹೊಂದಲಿ. ಪ್ರತಿಯೊಂದು ಜೀವಿಗೂ ಅದು ಬರ್ತೈತಿ. ಈ ಬಾಹ್ಯ ವಸ್ತುಗಳ ಅವಲಂಬನ ಇಲ್ಲಲ್ಲೇ ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ಯಾಕೆ? ಯಾವಾಗಲೂ ಇದ್ದದ ನೀನ ಅದಿ. ಹೊಸದಾಗಿ ಏನಾರು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ, ರೆಡಿ ಇದ್ದದ್ದೈತಿಪ್ಪ. ಪ್ರತಿಯೊಂದು ಜೀವಿ ಅದನ್ನು ನಾವು ಹೊಂದಲಿಕ್ಕೆ ಬರ್ತೈತಿ. ಅದೇ ದುಃಖ ನಿವೃತ್ತಿ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂತಾರೆ ಅದಕ್ಕೆ. ಆ ಸ್ಥಾನವನ್ನು ನಾವು ಮುಟ್ಟಬೇಕಾಗೈತಿ. ಅಚ್ಯುತ ಸ್ಥಾನ ಅಂತಾರೆ, ಚ್ಯುತಿ ಹೊಂದದೇ ಇರ್ತಕ್ಕಂಥ. ಯಾರು ಹೇಳಲ್ಲ ಅಂತ ಸ್ಥಾನ. ಯಾಕ್ರಿ? ಯಾವ್ದು ನಾಶ ಆಗಲಿ ಇದ್ದಂಥದ್ದು ಅಚ್ಯುತ ಪದವಿ ಅಂತಾರೆ ಅದಕ್ಕೆ. ಉಳ್ಕಿದ ಎಲ್ಲ ಪದವಿ ಎಲ್ಲ ಚ್ಯುತಿ ಹೊಂದುವ ನಾವು. ಯಾವ ದೊಡ್ಡ ದೊಡ್ಡ ಪದವಿ ಅಂತ, ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ ಅಂತ ಚ್ಯುತಿ ಹೊಂದುವನಲ್ಲ. ಅದಿಲ್ಲ, ಅವ ಎಷ್ಟೇ ಬ್ರಹ್ಮ, ಎಷ್ಟೇ ರುದ್ರ, ಎಷ್ಟೇ ಇವ, ಯಾಕ್ರಿ? ಆ ಪದವಿ ಪಡೆದ ಏನು ಮಾಡವ ಮತ್ತು ಕ್ಷೀಣ ಆಗೋದನಲ್ಲ. ಅದಕ್ಕೆ ನಾವು ಜ್ಞಾನ ಪಡಿಬೇಕಾಗಿತ್ತಂದ್ರೆ ಶಾಶ್ವತವಾದದ್ದು ಯಾವುದು, ಅಶಾಶ್ವತವಾದದ್ದು ಯಾವುದು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅಂದಾಗ ಇದ್ರಿಗೆ ಉದಾಸೀನ ಆಗಕ್ಕೆ ಬರ್ತೈತಿ. ಅನಿತ್ಯವಾದದ್ರಲ್ಲಿ ತನ್ನಿಂದ ತಾನೇ ಬಂದ್ಬಿಡ್ತೈತೆ. ನಿತ್ಯ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅನಿತ್ಯವಾದಂತಹ ತೋರಿಕೆ ವಸ್ತುಗಳ ಕಡೆ ಉದಾಸೀನ ಭಾವ ಬಂದ್ಬಿಡ್ತೈತಿ. ಯಾವ ವೃತ್ತಿ ಉದಾಸೀನ ಆಕೈತಿ, ಯಾವ ವೃತ್ತಿಗೆ ಆನಂದದ ಸೂತ್ರ ಹತ್ತೈತಿ. ಅದಕ್ಕೆ ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿದೆ. ವೃತ್ತಿ ಉದಾಸೀನ ಆಗಬೇಕು. ಅದಕ್ಕೆ ಶಂಕರಾಚಾರ್ಯ ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ, ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ, ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯಿರಿ, ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬಿಡಿರಿ ಅಂತ. ಇರಕತ್ತಪ್ಪ ಬಿಟ್ಟ ಒಂದು ಹೆಂಗ್ ಹೋಗ್ಲಿ ಅಂತ. ಈಗ ಬಿಟ್ಟಿದ್ದ ಅಂದ್ರೆ ನಾಳೆ ಬಿಡುವಾಗ ನಿನಗೆ ಹಗರಕೈತಿ. ಇಲ್ಲಾಂದ್ರೆ ಅಲ್ಲೇ ಮನ್ಯಾಗ ಸುಳಿದಾಡ್ತೀನಿ. ಗಾಳಿ ಯಾಕ್ರಿ? ಸೂಕ್ಷ್ಮ ಶರೀರ ಬಿಟ್ಟು ಹೋಗಕ್ಕಾಗೋದಿಲ್ಲ. ಅಲ್ಲೇ ಕುಂತೈತಿಪ್ಪ ಶರೀರ ಹೋತು. ಇದು ಅಲ್ಲೇ ಐತಿ ನೋಡಿದ, ಗಾಳಿ ಆಗಿ ತಿರುಗ್ತೈತಿ. ವಾಸನ ಇದು ನಾನು ನನ್ನದನ್ನು ಆಸಕ್ತಿ ಹೋಗುದಿಲ್ಲ. ಒಳಗೆ ಹಂಗ ಕುಂತಿರ್ತೈತಿ. ಅದೇ ನಿನಗೆಲ್ಲ ದುಃಖಕ್ಕೆ ಮೂಲ ಕಾರಣ ಆಸಕ್ತಿ. ಅದಕ್ಕೆ ಅನಾಸಕ್ತಿಯನ್ನು ಹೊಂದು ಈ ವಿವೇಕನಿಂದಲ್ಲಿ ಜಾಗೃತ ಆದಾಗ
ಅವಾಗ ನಿನಗೆ ಇದ್ರಾಗ ಆಸಕ್ತಿ ಎಲ್ಲ ಕಡಿಮೆ ಆಕೈತಿ. ಇಲ್ಲ ಅಂದ್ರೆ ಇದು ಆಸಕ್ತಿ ಮತ್ತು ಗಟ್ಟಿ ಆಕೈತಿ. ಇದನ್ನ ನೀ ಅಳವಡಿಸ್ಕೊಡ್ಲಿಲ್ಲ ಅಂದ್ರೆ ಜೀವನದೊಳಗೆ ಅಧ್ಯಾತ್ಮ ಚಿಂತನೆಯನ್ನು ನೀವು ಮಾಡಲಿಲ್ಲ ಅಂದ್ರೆ ಇದ್ರಾಗ ಆಸಕ್ತಿ ಗಟ್ಟಿ ಆಕೈತಿ. ಇದ್ರ ಕಡೆ ಎಲ್ಲ ಕೊಟ್ಟಾಗಿ ಇದ್ರ ಬಗ್ಗೆ ದರ್ಶನ ಆಕೈತಿ, ಅನಾಸಕ್ತಿ ಬರ್ತೈತಿ, ವೈರಾಗ್ಯ. ಯಾವ ವೃತ್ತಿ ವೈರಾಗ್ಯವನ್ನು ಹೊಂದೈತಿ, ಅನಾಸಕ್ತಿಯನ್ನು ಹೊಂದೈತಿ, ಆ ವೃತ್ತಿಗೆ ಇದು ಆನಂದ ಸೂತ್ರ ಹತ್ತಕ್ಕೆ ಶುರು. ನನ್ನೊಳಗೆ ಐತಿ ನೋಡಿ. ಅದಕ್ಕೆ ಮೊದಲೇ ಎಲ್ಲದರ ಬಗ್ಗೆ ಉದಾಸೀನ ಆಗಕ್ಕೆ ಅನಾಸಕ್ತಿಯನ್ನು ಹೊಂದ. ಅದಕ್ಕೆ ಯೋಗ ಅಂದ್ರೆ ಏನ್? ಅನಾಸಕ್ತಿನ ಯೋಗ, ಆಸಕ್ತಿನ ಭೋಗ. ಏನ್ ಭೋಗ ಜೀವನ ಸುಖ ಕೊಡ್ತೈತಿ, ನಾವು ಯೋಗ ಜೀವನ ಸುಖ ಕೊಡ್ತೈತಿ. ಯೋಗಿ ಆಗ್ಬೇಕಂತೀವಿ, ಏನೋ ಭೋಗಿ ಆಗ್ಬೇಕಂತೀವಿ. ಅದೇ ಹೊರಗಿರ್ಲಿ, ಒಳಗೆ ಇರಬಾರ್ದು. ಒಳಗೆ ಎಳಷ್ಟು ಆಸಕ್ತಿ ಇದ್ದು ಇಲ್ಲದಂಗೆ ಇರ್ಬೇಕು. ಏನ್ ಈ ಶರೀರವನ್ನ ಸಂಸಾರ ಬಿಟ್ಟು ಇಡಕ್ಕಾಗೋದಿಲ್ಲ. ಎಲ್ಲಿ ಹೋದ್ರೂ ಸಂಸಾರ ಇರೋದು. ನಾವು ನೀರು ಬಿಟ್ಟು ಡೋಣಿ ಹಂಗೆ ಇಡಕ್ಕಾಗೋದಿಲ್ಲ, ಹಂಗೆ ಶರೀರವನ್ನು ಸಂಸಾರ ಬಿಟ್ಟು ಇಡಕ್ಕಾಗೋದಿಲ್ಲ. ಡೋಣಿ ಒಳಗೆ ನೀರು ಬರ್ದಂಗೆ ಮಾಡ್ಕೋ. ನೀರೊಳಗೆ ಡೋಣಿ ನೀರು ಬಿಟ್ಟು ಇಡಕ್ಕಾಗೋದಿಲ್ಲ. ನೀರಾಗ ಡೋಣಿ ಒಳಗೆ ನೀರು ಬರ್ದಂಗೆ ಮಾಡ್ಕೊಂಡ್ರೆ ನೀನು ಸುರಕ್ಷಿತವಾಗಿರ್ತಿ. ಮುನೀರು ಬಂತಂದ್ರೆ ಮುನಿಗ್ಬೇಕು. ನಿನ್ನೊಳಗಿದು ಬರ್ದಂಗೆ ಮಾಡ್ಕೋ. ನೀ ಅದರೊಳಗಿದ್ರು ನಿನ್ನೊಳಗಿದು ಬರಬಾರ್ದು. ಸಂಸಾರದೊಳಗೆ ಐತಂದ್ರೆ ಸುಧಾ ನಿನ್ನೊಳಗೆ ಸಂಸಾರ ಇರಬಾರ್ದು. ಹಂಗೆ ನಾವು ಇರ್ಬೇಕಾಗಿತ್ತು. ಹಚ್ಕೊಳ್ಳೋದಂಗೆ ಹಚ್ಕೊಂಡು ಸುಳ್ಳ ಬಳತ್ತೀವಿ ನೋಡಿ. ಬಳಲಿಕ್ಕೆ ತಪ್ಪಿಸ್ಕೋಬೇಕು ಅನ್ನೋಂಗಿದ್ರೆ ಇದು ಹಚ್ಕೊಳಕ್ಕೆ ಹೋಗ್ಬೇಡ. ಭೋಗ ವಾಸನೆಗಳೆಲ್ಲ ನಾಶ ಆದಾಗ ನಮಗೆ ಶಾಂತಿ ಇರ್ತೈತಿ. ಅವಾಗ ಮನಸ್ಸನ್ನು ನಿಗ್ರಹ ಮಾಡ್ಕೊಳಕ್ಕೆ ಅದಕ್ಕೆ ಕ್ಷಮೆ ಅವಾಗ ಬರ್ತೈತಿ. ವಾಸನ ನಾಶ ಆದಾಗ ಒಳಗೆ ವಾಸನ ಇತ್ತಂದ್ರೆ ಹೆಗ್ಗಣ ಒಳಗೆ ಇಟ್ಕೊಂಡು ಕೂತು ಪಡ್ದಂಗ. ಸುಮ್ಮನೆ ಇರ್ಸಕ್ಕೆ ಯಾಕೆ ಆಗವಲ್ದು ಮನಸ್ಸು ಅಂದ್ರೆ ವಾಸನ ಒಳಗೆ ಹಂಗ ಅದು. ಅದಕ್ಕೆ ಸುಮ್ಮನೆ ಇರಿಸ್ಬೇಕಂದ್ರೆ ವಾಸನೆಗಳನ್ನು, ಭೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಂಡಾಗ ಮನಸ್ಸು ಸುಮ್ಮನೆ ಆಕೈತಿ. ಯಾವಾಗ ಅದು ಸೂತ್ರ ನಮ್ಗೆ ಹತ್ತೈತಿ. ಏನು ಮನಸ್ಸು ಸುಮ್ಮನೆ ಇದ್ರೆ ಅದು ನಮ್ಗೆ ಅನುಭವ, ಸುಖದ ಅನುಭವ. ಸುಮ್ಮನೆ ಇದ್ದಾಗ ಬರುವಂಥ ಅನುಭವ ಏನಾರ ಹಾಡಿದ್ರೆ, ಬಾರಿಸಿದ್ರೆ ಸಿಗ್ತಾವ. ತಾಳ ಕಟ್ಟಿದ್ರೆ ನೆಮ್ಮದಿ ಸಿಗ್ತೈತೆ ನಿನಗೆ. ಈ ಸಂಸಾರವು ದುಃಖವೆಂದರಿತು ಸ್ವವಾಂತ ಅಶನ ಮೂತ್ರ ಪುರುಷದಂತೆ ಭೋಗದೋಳ್ ಮನವೆಳಸದಿವುದೇ ಸನ್ಯಾಸ ಅಂತ. ಅಂದ್ರೆ ವಾಂತಿ ಮಾಡ್ಕೊಂಡದ್ದನ್ನ ಹೊಳ್ಳೆ ಹೆಂಗೆ ತಿನ್ಲಿಕ್ಕೆ ಮನಸ್ಸಾಗೋದಿಲ್ಲ. ಹಂಗೆ ಇದನ್ನು ಬಿಟ್ಟು ಹೊಳ್ಳೆ ಇಚ್ಛಾ ಮಾಡಕ್ಕೆ ಹೋಗೋಣ. ತೊರೆದುದರಲ್ಲಿ ಮತ್ತೆರಗದಿರ್ಬೋದೇ ಚಂದ ಅಂತ. ಏನ್ ಇಹಮೂತ್ರ ಫಲಭೋಗ ವಿರಾಗ್ಯ ಆಗು. ಈ ಲೋಕದ ಭೋಗ ಆಗಲಿ, ಪರಲೋಕದ ಭೋಗ ಆಗಲಿ. ಈ ಲೋಕ ಮತ್ತು ಪರಲೋಕಾದಿಗಳ ಭೋಗದಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುವುದನೇ ಇಲ್ಲ. ಹೌದು, ಇಹಪರ ಭೋಗಾದಿಗಳಲ್ಲಿ ಆಸಕ್ತಿ. ಈ ಲೋಕ ಪುಣ್ಯಗಳನ್ನು ಮಾಡಿ ಹೆಚ್ಚಿನ ಲೋಕ ಹೊಂದಬೇಕಪ್ಪ, ಅಲ್ಲಿ ಭೋಗ ಮಾಡಬೇಕು ಅನ್ನೋ ಆಶೆ. ಸುಕೃತಾದಿ ಕರ್ಮ ವಾಸನ ರಸವಾರಿ ಅಂತ. ಪುಣ್ಯ ಕರ್ಮಗಳನ್ನು ಮಾಡಿ ಅದು ವಾಸನ, ಅದು ನೀನಾಗಿ ಉಳ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಈ ವಾಸನ ಅದು ಬೆನ್ನು ಹತ್ತಿ ತಿರ್ಗಾಕ್ ಹೋಗ್ಬಾರ್ದು. ಕೆಲಸ ಏನೈತಿ? ನಿನಗೆ ಬೇಕಾದದ್ದನ್ನು ನೀವು ಹೊಂದಾಕ ಎದರ ಅವಲಂಬನ ಮಾಡೋ ಅವಶ್ಯಕತೆ ಇಲ್ಲ. ಬಾಯಲ್ಲೇ ಮಾತಾಡೋದು ಭಾಳ ಹಗರ ಆಕೈತಿ, ಆದ್ರೆ ಬಿಟ್ಟಿರೋದು ಭಾಳ ಕಠಿಣ ಐತಿ. ಬಿಟ್ಟಾಗ ದೊರೆಯುವಂಥ ಸುಖ ಮಾತಾಡೋದ್ರಿಂದ ಸಿಗುದಿಲ್ಲ.
ಬೇಕಾದಂಗೆ ಹೇಳ್ತಾನ ಕೇಳ್ತಾನ, ಯಾಕೆ ನೆಮ್ಮದಿ ಇಲ್ಲ ಅಂದ್ರೆ ಬಿಟ್ಟಿಲ್ಲ, ಒಳಗೆ ಹಿಡ್ಕೊಂಡು ಕುಂತ ಮನಸ್ಸಿನಾಗ ಹಿಡ್ಕೊಂಡು ಕುಂತಾನ ಭೋಗ ವಾಸನೆಗಳು. ಅದು ಹೃದಯಗತವಾದಂಥ ವಾಸನೆಗಳು ಪೂರ್ಣ ನಾಶ ಆಗ್ಬೇಕು. ಅವನು ತ್ಯಾಗ ಮಾಡಿ ಇಚ್ಛಾ ಮಾಡಕ್ಕೆ ಹೋಗಬೇಡ. ಜಗತ್ತಿನ ಯಾವ ವಸ್ತುಗಳ ಇಚ್ಛೆಯನ್ನು ಮಾಡದಿದ್ರೆ ನೆಮ್ಮದಿಯಿಂದ ಇರ್ತ. ಏನ್ ಎಲ್ಲ ದುಃಖಕ್ಕೆ ಮೂಲ ಕಾರಣ ಇಚ್ಛೆ, ವಿಷಯದ ಇಚ್ಛೆ. ಅದು ಇರಲಿಲ್ಲ ಅಂದ್ರೆ ನಿನಗೆ ಸಹಜ ಅದು ಆನಂದದ ಅನುಭವ ಆಕೈತಿ. ಡಿಸೈರ್ಲೆಸ್ ಅಂದ್ರೆ ಇಚ್ಛಾರಹಿತ ಸ್ಥಿತಿ, ನಾವು ಅದನ್ನು ಹೊಂದಬೇಕಾಗೈತಿ. ಯೋಗಾಭ್ಯಾಸದಲ್ಲಿ ವಿಘ್ನಾದಿಗಳು ಬಂದ್ರೆ ಅಂದ್ರೆ ಅವು ಬಂದು ಅಂದ್ರೆ ಅವುಗಳನ್ನ ವಿವೇಕ ವೈರಾಗ್ಯದಿಂದ ದೂರ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಂಥ ಪ್ರಸಂಗದಲ್ಲಿ ಮಹಾತ್ಮರು ಹೆಂಗೆ ಅವನು ಕಳ್ಕೊಂಡ್ರು, ನಾವು ಅದನ್ನು ನೆನಪು ಮಾಡಿಕೊಂಡು ಅಂಥ ಯುಕ್ತಿಗಳಿಂದ ಅವನು ಹೊಡೆದಾಕಿ ಮುಂದುವರಿಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಏನು ಅದು ಯೋಗಿಗಳಿಗೆ ಅಭ್ಯಾಸದ ದಶೆಯೊಳಗೆ ಎಲ್ಲರಿಗೆ ಅದು ಬರ್ತೈತಿ. ಜ್ಞಾತೃ ಜ್ಞೇಯ ಜ್ಞಾನ ವಿಕೃತಿಗಳನ್ನು ವಿಘ್ನಗಳು ಬರ್ತಿತ್ತು. ಏನು ಮರುವಿ, ಆಲಸ್ಯ, ರೋಗ, ಚಂಚಲತೆ, ವಿಷಯ ಸಮಾಕುಲತೆ, ಸಂಶಯ, ವಿಸ್ಮೃತಿಗಳು, ಇವು ಜ್ಞಾತೃ ವಿಕೃತಿಗಳೆಂಬ ವಿಘ್ನಗಳು ಬರ್ತವೆ. ನಾವು ಶರೀರಕ್ಕೆ ರೋಗಾದಿಗಳು ಬರ್ತಾವೆ, ಮರು ಆಕೈತಿ, ಚಂಚಲ ಆಕೈತಿ, ಬರೀ ವಿಷಯದ ವ್ಯಸನ, ಅದಿಲ್ಲ ಬರೀ ಅದನ್ನು ಬಿಟ್ಟು ಇರೋಕ್ಕಾಗೋಂಗಿಲ್ಲ, ಮರು, ಅದಿಲ್ಲ ಇವೆಲ್ಲ ನಮ್ಮನ್ನು ಆವರಿಸಿ ಬಿಡ್ತಾವೆ. ಇದ್ರ ಕಡೆ ಲಕ್ಷ್ಯ ಕೊಡೋಕ್ಕಾಗೋದಿಲ್ಲ. ಇವು ಜ್ಞಾತೃ ವಿಕೃತಿಗಳೆಂಬ ವಿಘ್ನಗಳು. ಇನ್ನು ಅನಿಮಾದಿ ಸಕಲ ಸಂಪದ ಸಿದ್ಧಿಗಳು ಜ್ಞಾನ ವಿಕೃತಿಗಳೆಂಬ ವಿಘ್ನಗಳು. ಮುಂದುವರೆದೆ ಅಂದ್ರೆ ನಿನಗೆಲ್ಲ ವಿಲೋಪನೆಗಳಿಗೆ ಒಳಗಾದೆ ಅಂದ್ರೆ ಅವು ವಿಘ್ನ ನಿನಗೆ. ಮತ್ತೆ ಎಂದೂ ಕಂಡಿದ್ದಿಲ್ಪ ಇಂಥದ್ದಂತ ಪಸಿಗೆ ಬಿದ್ದರೆ ಹೋಗ್ತೀನಿ. ಏನು ಬೇಕಾದ ಕಂಡೈತೆ ಅಂದ್ರೆ ಸುಧಾ ದೇವ ಇಂದ್ರಾದಿ ದೇವತೆಗಳ ಪದವಿ ದೊರಿತೈತೆ ಅಂದ್ರೆ ಸುಧಾ ನದರೆ ಎತ್ತಿ ನೋಡಬಾರ್ದು. ಸಿದ್ಧಿಗಳು ಬರ್ತಾವಂದ್ರೆ ಹೊಳ್ಳಿ ನೋಡ್ಬಾರ್ದು. ಸಿದ್ಧಿಗಳ ಆಶೆಗೆ ಬಿದ್ದೆ ಅಂದ್ರೆ ಹಗೆದಾಗ ಬಿದ್ದಿ ಅಂತಾರಲ್ಲ, ಸಿದ್ಧಿಗೆ ಸಿದ್ಧಿ ಹಗೆದಾಗ ಬಿದ್ದಿ ಅಂತ. ಅದನ್ನ ಎಂದೂ ಇಚ್ಛಾ ಮಾಡಕ್ಕೆ ಏನು ಮತ್ತು ಕೀಳು ಮಟ್ಟಕ್ಕೆ ಹೊಕ್ಕಿನಿ ಸಿದ್ಧಿಗಳ ಆಶೆಗೆ ಬಿದ್ದೆ ಅಂದ್ರೆ ಅವೆಲ್ಲ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಅದನ್ನು ಮಾಡಿರ್ತಾರೆ ಸಿದ್ಧ ಪುರುಷರು. ಅವ ಜ್ಞಾನ ಆದ್ಮ್ಯಾಗ ಅದಕ್ಕೆ ಮಹತ್ವನ ಕೊಡೋದಿಲ್ಲ. ಏನು ಆ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅದಕ್ಕೆಲ್ಲ ಭಾಳ ಕೀಳು ಮಟ್ಟಕ್ಕೆ ಎಂದೂ ಹೋಗುದಿಲ್ಲ. ನಾವು ಸಿದ್ಧಿಗಳ ಅದ್ರ ಗದ್ಲಿಕ್ಕೆ ಹೋಗುದಿಲ್ಲ. ಏನು ಮನುಷ್ಯನ ವಿಕಾರಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಸಂಸ್ಕೃತಿಯ ಅಂದ್ರೆ ಬಾಳೆ ದುಃಖ, ಅನೇಕ ನಮೂನೆಯ ಸಂಕಲ್ಪ ವಿಕಲ್ಪಗಳು, ಕನಸು, ನಿದ್ರೆ, ತಮೋ, ಭ್ರಮೆ ಎಂಬಿವುಗಳೇ ಜ್ಞೇಯ ವಿಕೃತಿಗಳೆಂಬ ವಿಘ್ನಗಳು. ವಿವೇಕ ವೈರಾಗ್ಯ ಗುರುಪದ ಭಕ್ತಿಯಿಂದ ಇವೆಲ್ಲ ವಿಘ್ನಗಳನ್ನು ದೂರ ಮಾಡಿಕೊಳ್ಳುವ ಪ್ರಯತ್ನ ನಾವು ನಿರಂತರ ಮಾಡ್ಬೇಕು ನೋಡ್ರಿ. ನಿಜವಾಗಿ ಸುಖ ಹೊಂದಬೇಕನ್ನೋರ್ ಕೆಲಸ. ಇನ್ನ ಬಾಳೆ ಮಾಡಿ ಸುಖ ಹೊಂದಬೇಕನ್ನೋರ್ದಲ್ಲಿ ಹೌದಿಲ್ಲ. ಇನ್ನ ಏನೇನೋ ಮಾಡಿ ಯೋಜನಾದಿಗಳನ್ನು ಮಾಡ್ಬೇಕು, ಅದ ಗುರಿ ಐತೆ ನಮ್ದು. ಎಂಥದ್ದು ಇಟ್ಕೊಂಡು ಕುಂತಿಯಲ್ಲ ಗುರಿ, ದೊಡ್ಡ ಗುರಿ, ಅದು ಏನು ಮಾಡೋದು? ಹೀನ ಸ್ಥಿತಿ ಬರ್ತೈತಿ, ಇದ್ರ ಬೆನ್ನ ಹತ್ತಿದ ಅಂತ. ವಿವೇಕ ವೈರಾಗ್ಯ ಇಲ್ಲದ ಹೊರತಾಗಿ ಯಾವ ವಿಘ್ನಗಳನ್ನು ದೂರ ಮಾಡ್ಕೊಳಕ್ಕಾಗುದು. ಅದಕ್ಕೆ ವಿವೇಕ ನಮ್ಮಲ್ಲಿ ಬರಬೇಕು. ವಿರತಿ ಬಲಿಯಲು ಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು ಅಂತ. ಹಿರಿಯ ದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳಂತ. ವಿಷಯಗಳ ವಿಚಾರ ಏನೈತಿ, ಬಾಳೆ ಚಿಂತನ ಅದು ಸಮಾಧಾನ ಶಾಂತಿಯನ್ನು ಕೆಡಿಸ್ತದೆ. ಅದು ಹೊಳಿಬೇಕಲ್ಲ ನಮಗೆ. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರದೇ ಎದುರಾಗ ಮತ್ತು ಅದನ್ನ ತೆಗೆದು ಯಾರ ನಮಗೆ ನಿರಂತರ ದುಃಖವನ್ನು ಕೊಡ್ತೈತಿ, ಬರೀ ಅದ ಸುದ್ದಿ ಆಗಕ್ಕ. ಸಮಾಧಾನ ಶಾಂತಿ ಬೇಕಾಗಿತ್ತ ಸಮಾಧಾನ ಶಾಂತಿ ಹೊಂದುವಂಥ ವಿಚಾರಗಳನ್ನು, ಒಳ್ಳೆಯ ಮಾತುಗಳನ್ನು ಮಾತಾಡಬೇಕಲ್ಲ. ಸೃಜನ ಗೋಷ್ಠಿಗಳು ಅಂತಾರೆ ಅದಕ್ಕೆ. ಬರಿಗತ ಗೋಷ್ಠಿಗಳನ್ನು ಬಿಡಬೇಕು, ಸೃಜನ ಗೋಷ್ಠಿಗಳನ್ನು ನಡೆಸ್ಬೇಕು. ವ್ಯರ್ಥ ಮಾತು ಮಾತಾಡಕ್ಕೆ ಬಿಡಿ, ಹೋಗ್ಲಿ. ಇಷ್ಟು ದಿನ ಮಾತಾಡಿ ಅದರ ಕಾಲ ಕಳೆದು ಪಂಟ ಪಡ್ಕೊಂತ ಮಂದಿ ಸುದ್ದಿ ಮಂದಿ ಇದ್ರಾಗ ಕಾಲು ಕಳೆದ ಕೆಲಸದ ನಿನ್ನ ಬಗ್ಗೆ ಸುದ್ದಿ ಮರೆತು ಬಿಟ್ಟು
ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು. ನಿನ್ನ ಆಯುಷ್ಯದ ವೇಳೆ ವ್ಯರ್ಥ ಆಗಾಕತೈತಿ ಏನೋ ಸಾರ್ಥಕ ಆಗಾಕತೈತಿ ನೋಡ್ಕೊ. ಈ ಚಿಂತನದೊಳಗೆ ನಿನ್ನ ಬಗ್ಗೆ ಆತ್ಮಚಿಂತನದೊಳಗೆ ಏನು ಕಳೆದ ವೇಳೆ ಐತಲ್ಲ ಅದ ನಿನ್ನ ಸಾರ್ಥಕ ಆದಂಗೆ. ಬರೀ ಮತ್ತೆ ಅನಾತ್ಮ ಚಿಂತನದೊಳಗೆ ಕಳೆದ ವೇಳೆ ಎಲ್ಲ ವ್ಯರ್ಥ ಆತ್ಮ. ಜೀವನನ ವ್ಯರ್ಥ ಆಗ್ತಿಲ್ಲ. ಬಂದದ್ದು ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಏನು? ಮನುಷ್ಯ ಕುಲದ ಜನನದ ಲಾಭ. ಆತ್ಮಚಿಂತನದೊಳಗೆ ತೊಡಗು. ನಮ್ಮ ಬಗ್ಗೆ ನಾವು ಯಾರಿದ್ದೇವೆ ತಿಳ್ಕೊಳ್ಳೋ ಪ್ರಯತ್ನದೊಳಗೆ ತೊಡಗುದು. ಬರೀ ಅನಾತ್ಮ ಚಿಂತನ ತೋರ್ ಎಡಗುದ್ರ ಬಗ್ಗೆ ಅದ ಕಾಲ ಕಳೆದ್ರೆ ಬಾಳೆ ಚಿಂತನದಾಗ ಕಾಲ ಕಳಿಸತ್ವರಿ ಅದಕ್ಕೆ ಮತ್ತು ಹೀನ ಸ್ಥಿತಿ ಬರ್ತದೆ. ಏನ್ ಯಾವ್ದು ಶ್ರೇಷ್ಠ ಅದ ಯಾವ್ದು ಕನಿಷ್ಠ ಅದ ಅನ್ನೋದು ತಿಳ್ಕೊಬೇಕಾತಂದ್ರೆ ಅಂತ ಗುರುಗಳ ಸಂಪರ್ಕನ ನಮಗೆ ಬೇಕು. ಗುಣಯೋಗವನ್ನು ಹೇಳುವಂತ ಗುರು ಸೇವೆಯಿಂದ ನಿರ್ಗುಣ ಮುಕ್ತಿ ತನಕ ಸಂಭವಿಸ್ತದೆ. ಹೌದು, ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡು. ಮಹಾತ್ಮರ ದಯಾಮಯ ದೃಷ್ಟಿ ಜೀವಿಗಳ ಮೇಲೆ ಬಿತ್ತು ಅಂದ್ರೆ ಆ ಜೀವಿಗಳ ಕಲ್ಯಾಣ ಆಕೈತಿ. ಏನ್ ಹೌದು, ಮಹಾತ್ಮರ ದೃಷ್ಟಿಯಿಂದ ಎಷ್ಟೋ ಇವ ನಿವಾರಣೆ ನೋಡಿ, ಕೆಲವರು ಮಾತನಾಡಿ, ಕೆಲವರು ಮುಟ್ಟಿ, ಕೆಲವರು ಎಲ್ಲ ಥರದ ಕಷ್ಟಗಳು ಹೋಗ್ತಾವು. ಬರೀ ಅವನ ದೃಷ್ಟಿ ಮಾತ್ರದಿಂದ ಸಂಕಲ್ಪ ಮಾಡಿ ಇಚ್ಛಾ ಮಾಡಿದ್ರೆ ಎಲ್ಲ ನಿವಾರಣೆ ಆಗ್ತದೆ. ಅಂತ ಪವರ್ ಸಮಾಧಿ ಹೊಂದಿ ಉತ್ಥಾನ ಆದವರಲ್ಲಿ ಅದ ಇರ್ತದೆ. ಏನ್ ಮಾಡಿದ್ರು ಕಲ್ಯಾಣ ಆಕೈತಿ. ಅವ್ರ ದರ್ಶನದಿಂದ ಕಲ್ಯಾಣ. ನೀನು ಆ ಸ್ಥಿತಿ ಪಡಿ ಅಂದ್ರೆ ನಿನಗೂ ಗೊತ್ತಾಕೈತಿ. ನೀ ಏನು ಸಂಕಲ್ಪ ಮಾಡ್ತೀಯಲ್ಲ ಸಿದ್ಧಿಸ್ತ. ಉಚ್ಚಿ ನೀವು ಅಂದ್ರೆ ಶಿವಾನಂದ ಅಜ್ಜ ಅವರು ಕಲ್ಪಡಿ ಮ್ಯಾನಿ ಉಚ್ಚಿಯಲ್ಲಿ ಬಸನಗಳ ನಿಮ್ಮ ಉಚ್ಚಿಯಲ್ಲಿ ಮಠ ಹರಿತ ಬಂಗಾರ ಆಕೈತಿ ಅಂತ ಅಜ್ಜ ಅವ್ರು ಅಂದಿದ್ರು. ಶಿವಾನಂದ ಅಜ್ಜ ಅವರು ಅಪ್ಪ ಅವ್ರು ಹಿಂಗೆ ಅಂದಿದ್ರು. ಅವ್ರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಟ ಉಚ್ಚಿಯವ್ರು ಬಂಗಾರ ಆಕೈತಿ ಹೋಗ ಉಚ್ಚಿ ಅಂದ್ರೆ ಅಜ್ಜ. ಅದನ್ನು ತಗೊಂಡು ಏನ್ ಮಾಡೋದು? ಅವ ಸಿದ್ದನಗೌಡ ಅಂತಿದ್ದ. ನಾವು ತಲಾಟಿ ಕೆಲಸ ಮಾಡಿ ರಿಟೈರ್ಡ್ ಆಗಿತ್ತು. ಯಪ್ಪ ಏನ್ ನಮ್ಮ ತೆಲಿ ಹಿಡಿದೋಗೈತಿ, ಒಮ್ಮೆ ಶೆಟ್ಟಿಗೆ ಅದು ಹೋದ್ ಬಿಡ್ರಿ ಅಂತ. ಹೌದಲ್ಲೇ ಗೌಡ ಅಂದ್ರಂತ. ಇದನ್ನ ಮಾಡಿದ್ರೆ ಇದು ಕಡೆ 2 ಲಕ್ಷ ಕೊಡ್ತಾರ ಅತ್ತಾಗಿಂದ ನನಗೂ ಬೇಕಪ್ಪ, ನನಗೂ ಬೇಕು, ಅದನ್ನ ಮಾಡ್ಕೊಂತ ಕುಂದಿರ್ತಿ. ಅದಿಲ್ಲ ಅಂಥವನ್ನೆಲ್ಲ ಅವರು ಜ್ಞಾನ ಅವಕ್ಕಿಂತ ಮೊದಲು ಅಂಥವು ಸಿದ್ಧಿಗಳನ್ನು ಪಡ್ಕೊಂಡಿರ್ತಾರೆ ಕೆಲವರು. ಅಂಥದ್ದೊಂದು ಇದನ್ನ ಹೇಳಿದ್ದ ಶಿವಾನಂದಾಚಾರ್ಯ ನಾಗಲಿಂಗಪ್ಪ ಹೇಳಿದ್ದಂತ, ಬಂಗಾರ ತಯಾರು ಮಾಡುವ ಮಂತ್ರ. ಅದನ್ನ ಶಿವಾನಂದಾಚಾರ್ಯ ಅವಸ್ಥಾ ಬರೆದ ರೂಢಿ ಇದ್ರಾಗ ಅದನ್ನ ಬರೆದು ಒಗದ್ ಬಿಟ್ಟಾರ, ಬರೆದು ಇಟ್ಟಿದ್ರಂತ ಪಾಟಿ ಮ್ಯಾಗ. ಅವ್ರ ಅವಸ್ಥಾ ಭಿನ್ನ ಆದ್ಮ್ಯಾಗ ಎಚ್ಚರ ಆದಾಗ ಬಂದಾಗ ಅದನ್ನೆಲ್ಲ ನೋಡಿದವ್ರೆ ಅಲ್ಲಿ ಜನ ಎಲ್ಲ ಊಟ ಮಾಡಿ ಬಂದು ಕುಂತಾಗ ಅದನ್ನ ಪಟ ಪಟ ಅಳಕಿಸ್ಬಿಟ್ರಂತ, ಒಗದ್ರಂತ ಪಾಟಿ. ಏನ್ರಿಪ್ಪ ಅದ್ರಾಗೆ ಅದನ್ನ ತಗೊಂಡು ಏನ್ ಮಾಡ್ತೀವಿ ಬಿಡು ಅಂದ್ರಂತ ಅಜ್ಜ. ಅದು ಬಂಗಾರ ತಯಾರು ಮಾಡುವ ಮಂತ್ರ ಅಂದ್ರಂತ ಅಜ್ಜ. ಅದನ್ನು ಹಿಂದಿನ ಇದ್ರಾಗಿ ಬರೆದು ಬಿಟ್ಟಾರ ಅವಸ್ಥಾ ಭಿಂಡಿದ್ದಾಗ. ಅವನ್ನೆಲ್ಲ ಅಂಥವನ್ನೆಲ್ಲ ತಗೊಂಡು ಏನ್ ಮಾಡ್ತೀವಿ? ಇದು ಬಾಕಿ ಉಳಿತೈತಿ ಎಲ್ಲ. ಅದಕ್ಕೆಲ್ಲ ಬಾಯ ತೆಕ್ಕೊಂಡ್ಕೊಂಡಿರ್ತೀವಿ. ಹೌದಿಲ್ಲ? ಅದಕ್ಕಂತ ಅದನ್ನು ಅಂತ ಕೇಳು ಮಟ್ಟಕ್ಕೆ ಹೋಗ್ಬಾರ್ದು ಅಂತ. ಒಂದು ಟೈಮ್ನಾಗ ಅದ ಇದು ಒಂದಕ್ಕಿಂತ ಪೂರ್ವದಲ್ಲಿ ಅದು ಇದ್ದ ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಮಾಡಿರ್ತ. ಏನೋ ನಾಗಲಿಂಗಪ್ಪ ಹೇಳಿದ್ದಂತ ಹಿಂಗ ಐತಂದ ಅದನ್ನ ಅವ್ರು ಬರೆದು ಬಿಟ್ಟಿದ್ರಂತ. ಹಿಂದಾಗಡೆ ಬಡ ಬಡ ಅಳಕಿಸಿ ಹೋಗದ್ರಂತ ಪಾಟಿ ಅಜ್ಜವ್ರು. ಅಪ್ಪ ಅವ್ರು ಹೇಳ್ತಿದ್ರು. ಅಸಾಧ್ಯ ಅನ್ನೋದು ಇಲ್ಲ. ಆ ಸಮಾಧಿಯನ್ನು ಹೊಂದಿದೆ ಅಂದ್ರೆ ನೀವು ಇದು ಆಗಬಾರದ್ದಾಕೈತಿ. ಯಾಕಾಗೋದಿಲ್ಲ? ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಹಂಗರಿಕೆ ಒಳಗೆ ಒಬ್ಬ ನಾಗರಾಮ ಕಡ್ದಿತ್ತು. ಕಡದಾಗ ಅಜ್ಜಾರ ಅನುಷ್ಠಾನ ಕುಂತಾಗ ತಂದ್ಬಿಟ್ರು. ಅವ್ನು ಪಾಪ ಈ 7 ಮಠ ಅವ್ರಿಗಿನ್ನ ಇದಾಕೈತಿ ಇನ್ನ ಅಂತೇಳಿ ಅವರು ಪಾಪ ಅವ್ರು ಹೊಳ್ಯಾಡಕೈತಿ ಮ್ಯಾಳಿನ ತಡ ಮಾಡಬಾರ್ದಂತ ದೇಸಾರ್ ಗಾಡಿ ತಗೊಂಡು ಬೈಲುಂಗಲ್ದಾಗ ಯಾರೋ ಔಷಧ ಕೊಡ್ತಾರಂತ ಅಲ್ಲಿ ತಗೊಂಡು ಹೋದ್ರೆ ಅಲ್ಲೆಲ್ಲ ಮುಗ್ದ ಬಿಟ್ಟೈತಿ, ತಗೊಂಡು ಹೋಗ್ರಿ ಇವನಂದ್ರಂತ. ಇನ್ನೇನ್ ಮಾಡೋದು? ನಿರಾಶೆ ಆಗಿ ಪಾಪ ದೇಸಾರ್ ಬೇರೆ ಗಾಡಿ ಮಾಡ್ಕೊಂಬರ್ರಿ ಅಂತ ನಮ್ ಗಾಡಿಯಾಗ ಬೇಡ ಅಂತ ಇವ್ರು ಹೆಣ ಹೇರ್ಕೊಂಬರಕ ಅವ್ರಿಗೆ ಏದಾಡಿಸ್ತಂತೆ. ಅವ್ರು ಬೇರೆ ಗಾಡಿ ಮಾಡ್ಕೊಂಡು ಪಾಪ ಬಂದ
ಅಪ್ಪ ಅವರು ಎದ್ದು ಅನುಷ್ಠಾನದಿಂದ ಎದ್ದು ಇದನ್ನ ಮಾಡಿದ್ದು ಅವಾಗ. ಹಂಗಾರೆ ಅಪ್ಪ ಅವ್ರಿಗೆ ಹಂಗಾರೆ ಭೇಟಿ ಆಗ್ಬೇಕಂತೇಳಿ ತೋರ್ಸಾಕ್ ಬಂದ್ರಂತ. ಏನ್ ಬೇಯಕೈತಿ ಬಿಡ್ರಂತ ಅಜ್ಜಾರ. ಏನ್ ಸಿಟ್ಟಿಗೆದ್ದು ಹಂಗಾಗಕೈತಿ ಅಂದ್ರೆ ಅದು ಶಂಟಿಕ್ ಅವ್ರಿಗೆ ಕಂಟಕ್ಕೆ ಹೋತ ಅಂತ ಅವ್ರದ್ದು. ಸಿಟ್ಟಿಗೆ ಹೇಳಕತ್ರ ಅಂದ್ರೆ ಏನ್ ಅಷ್ಟು ಅವಸರ ಐತೆ ನಿಮ್ಗೆ ಓಡಾಕ ಒಲ್ಲಿ ಹೋಗಿದ್ರಿ ಅಂತ ಬೇಯಕೈತಿ ಬಿಡ್ರಿ ಅಂತ. ಹಿಂದಗಡೆ ಮರಗೌಡ ಕರ್ಮಂಡ ತಪ್ಪಲಿದ್ರು ನೋಡಂತ ನಿಮಿತ್ತ ಹೇಳ್ಯಾರ ಅವ್ರು. ಯಾಕ್ರಿ ನೀರು ಕರ್ಮಂಡ ತಪ್ಪಲ ಕೊಡವಂಗ ಅವ್ ನಿದ್ದೆ ಹಾಕಿ ಇದನ್ನ ಮಾಡ ಮತ್ತೆ ಇದಾಗೈತಿ ಅವ. ಬೆಳತಂಕ ಅವನ್ನ ಇದನ್ನ ಮಾಡಿ ನಿದ್ದೆ ಮಾಡಿಸ್ಬಿಡ್ಬೇಡ ಅದನ್ನ ಇದನ್ನ ಮಾಡ. ಅವ್ನು ಬದುಕಿದ್ದು ಇನ್ನೂವರೆಗೆ ಅದಾನ ಏನ್ ಮಾಡ್ಯಾನ. ಮತ್ತೆ ಅದು ಕಾಲು ಕೊಳಿತಿತ್ತು ಅದನ್ನ ಔಷಧ ಮಾಡೋ ಉಪಚಾರ ಮಾಡೋದನ್ನ ಅದನ್ನ ಭಾಳ ದಿನದ ಮಟ್ಟ ಅದು ನೋವು ಹೋಗಿದ್ದಿಲ್ಲ ಆ ಹುಡುಗ. ಅಂದ್ರೆ ಸಂಕಲ್ಪ ಶಕ್ತಿ ಹಂಗಿರ್ತೈತಿ. ಮಹಾತ್ಮರು ಬದುಕಿಸ್ಬೇಕಂತ ಮನಸ್ಸು ಮಾಡಿದ್ರು ತಡ್ಕೊಳ್ಳೋದು ಬೇಕಲ್ಲ. ಅದಕ್ಕೆ ಮಹಾತ್ಮರ ದಯಾಮಯ ದೃಷ್ಟಿ ಬಿತ್ತು ಅಂದ್ರೆ ಜೀವಗಳ ಕಲ್ಯಾಣ ಆಕೈತಿ ಅಂತ ಒಂದು ದಿವ್ಯ ದೃಷ್ಟಿ ಇರ್ತೈತೆ. ಅದಕ್ಕೆ ಅಪ್ಪ ಅವ್ರ ಅನುಷ್ಠಾನಕ್ಕೆ ಎದ್ದು ಕೂಡಲೇ ಬಂದು ದರ್ಶನ ತಗೊಳಕ್ ಕುಂತ ಬಿಡ್ತಿತ್ತು. ಜನ ಎಲ್ಲ ಪಾಳ್ಯ ಕಚ್ಕೊಂಡು ಯಾವಾಗ ಅವ್ರ ದರ್ಶನ ಆದಿತ್ತು ಅವಾಗ ಏನೆಲ್ಲ ಸಿದ್ಧಿಸ್ತಾವ ಅವ್ರ ಅಂತ ಅನುಷ್ಠಾನದಿಂದ ಬಂದು ಎದ್ದು ಆ ದರ್ಶನ ಯಾರು ತಗೊಂತಾರೆ ಅವ್ರ ಕಾರ್ಯಗಳು ಸಿದ್ಧಿ ಆಗ್ತಾವನು ಎಲ್ಲರಿಗೆ ಅದು ನಂಬಿಕೆ. ಏನ ಕೆಲಸ ಮಾಡ್ಬೇಕಾದ್ರು ಅವ್ರ ಅನುಷ್ಠಾನದಿಂದ ಎದ್ದು ಆಶೀರ್ವಾದ ತಗೊಂಡು ಹೋದ್ರು ಅದು ಸಕ್ಸಸ್ನ. ಇವ ಗುಳಪ್ಪನ ಅಪ್ಪ ಅವ್ರದ ಹೊಲ ಇವ್ ಮನಿ ಇದು ನ್ಯಾಯ ಅವ್ರ ಅಣ್ಣತಮ್ಮರ ನ್ಯಾಯದಾಗ ಇವ ನಡ್ಬರ್ಕ್ ಇವ ಅಲ್ಲ ನಡಕ್ ಮುಕ್ತಾರಿ ಇದ್ದಂತ. ಇವ ಎಲ್ಲ ವ್ಯವಹಾರ ಮಾಡ್ತಿದ್ದಂತ. ಅಪ್ಪ ಅವ್ರು ಅದ್ರ ಕಡೆ ಗಮನ ಕೊಡ್ತಿದ್ದಿಲ್ಲ. ಅವ್ರು ವಿರೋಧ ಇದ್ದವ್ರ ಅಣ್ಣತಮ್ಮರು ಅಜ್ಜಾರ ಆಶೀರ್ವಾದ ತಗೊಂಡು ಹೋಗಿ ಅವ್ರ ಗೆಲ್ಲವ್ರು ಅಂತ ಒಳ್ಳೆ. ಏನಪ್ಪಾ ಇದು ನನಗೆ ಇಲ್ಲಿ ಲೆಕ್ಕ ಅರಿವಾದಿದೆ ಅಂತೇಳಿ ಒಳ್ಳೆ ಅವ್ರಂಗ ಆಗೋದಂಥದ್ದು. ಕಡಿಕೆ ಅವಾಗ ಅವ ಹೊಳಿತೀನಿ ಅಂತ ಮೊದಲು ನಾನು ಹೋಗಿ ಕುಂಡಿರ್ತೇನೆ ಇಲ್ಲ ಅನುಷ್ಠಾನ ಹೋದಾನು ಮೊದಲು ಅವ ಆಶೀರ್ವಾದ ತಗೊಂಡ ವಾದಕುಳೆ ಅವಂದ ಯಜ್ಞದಿದಂತ. ಹಿಂಗೆ ಅಪ್ಪ ಅವ್ರು ಇದಕ್ಕೆ ಕುಂದಿರ್ತಿದ್ರು. ಅವರು ಯಾರ ಏನ ಮಾಡ್ಬೇಕಾದ್ರು ಅಪ್ಪ ಅವ್ರ ಆಶೀರ್ವಾದ ತಗೊಂಡು ಹೋಗ್ಬೇಕು. ಅನುಷ್ಠಾನದಿಂದ ಕುಂತ ಏನ ಕಾರ್ಯ ಮಾಡ್ಬೇಕಾದ್ರೆ ಅವೆಲ್ಲ ಸಿದ್ಧಿಸ್ತಾವಂತ ನಂಬಿಕೆ ಎತ್ತ ಜನರಿಗೆ. ಎಷ್ಟೋ ಮಂದಿ ಜಳಕ ಮಾಡುವಾಗ ಸಹಿತ ಅವ್ರು ನೀರು ತಗೊಂಡು ಪಾಳೆ ಹಚ್ತಿದ್ರು. ಜಳಕದ ನೀರಿಗೆ ಹಚ್ಚೋದು ಇಲ್ಲೇ ಬಂದಿಲ್ಲ ಅಲ್ಲಿ ಇವತ್ತು ಅವ್ ಸಾವುಕಾರ. ಇವಾಗೆಲ್ಲ ಚರ್ಮ ರೋಗ ಹತ್ತಿತ್ತು. ಯಾಕ್ರಿ ಜಳಕ ಮಾಡಿ ಎಲ್ಲ ನಿವಾರಣೆ ಮಾಡ್ಕೊಂಡು ಎಷ್ಟೋ ಮಂದಿ ಹೌದಿಲ್ಲ. ನಾವು ಈಡಾಗಿ ನೀರು ಸುರ್ತಿದ್ದೀವಿ ಹಂಗಾರೆ ತುಂಬಿಕೊಳ್ಳಿ ಅಂತೇಳಿ ಅಜ್ಜಾರಿಗೆ ಜಳಕ ಮಾಡುವಾಗ ಯಾರನ್ನು ಮುಟ್ಟಿಸಿ ಕೊಡ್ತಿದ್ದಿಲ್ಲ ಅವರು. ಸನಿಯಕ್ಕೆ ಬರುವಂಗಿಲ್ಲ. ಹನುಮಂತ ಹಿಡಿಬೇಕು ನಾ ಹಿಡಿಬೇಕು. ಆ ಮೂಡ ದೊಡ್ಡ ಹೋರಿ ಹಿಡ್ದಂಗ ಹಾಯಿ ಹೋರಿ ಹಿಡ್ದಂಗ ಬೆದರಿಸ್ಬಿಟ್ರ ಅಂದ್ರೆ ಒಬ್ರು ನಿಂದಿರ್ತಿದ್ದಿಲ್ಲ. ಈಡಾಗಿ ನೀರು ಸುರಿ ಬಿಡವ್ರೆ ತುಂಬಿಕೊಳ್ಳಿ ಎಲ್ಲಾರು ಅಂತ ಹೇಳಿ ಸನೇಕ ಹೋಗುವಂಗಿಲ್ಲ. ಅವ್ರಿಗೆ ಎಷ್ಟು ಮಂದಿ ಕಲ್ಯಾಣ ಆಗ್ತದೆ ಜಗತ್ತಿಗೆ. ಮೊದಲಿಗೆ ನಮ್ಮ ನಾನಾ ಬ್ರಹ್ಮ ಸ್ವರೂಪಿದ್ದನ್ನು ತಿಳುವಳಿಕೆ ಐತಿ ನಮಗೆ. ಅದನ್ನು ಮರ್ತೇವೆ. ಅದನ್ನು ಹೆಂಗೋ ಮರ್ತೇವೆ. ಅದನ್ನ ಮರ್ತದನ್ನ ಅರಿಯುವಂತ ಪ್ರಯತ್ನ ಮಾಡ್ಬೇಕಾಗೈತಿ. ಮೊದಲಿನ ಸ್ಥಿತಿ ಕಡೆ ಎಲ್ಲ ಕೊಡ್ಬೇಕಾಗೈತಿ. ಅದೇ ಪ್ರಥಮಾನುಭವ ಅಂತ. ಅದಕ್ಕೆ ಮೊದಲನೇ ಸ್ಥಿತಿ ಅದು. ಮೊದಲಿಗೆ ಅನುಭವಕ್ಕೆ ಬಂದು ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋ ಫಸ್ಟ್ ಇಂಟ್ಯೂಷನ್ ಅಂತ ಅದಕ್ಕೆ ಅಂದ. ಅದನ್ನು ನೆನಪಿಗೆ ತಗೊಂಡಾಗಿ ದುಃಖದಿಂದ ನಮಗೆ ಬಿಡುಗಡೆ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗೈತಿ. ಮರೆತ ಅಜ್ಞಾನದೊಳಗೆ ನಾವಲ್ಲದನ್ನು ನಾವು ಅಂತ ತಿಳ್ಕೊಂಡು ವ್ಯವಹಾರ ನಡೆಸೋಣ. ಅನ್ಯಥಾ ಜ್ಞಾನ ಗಟ್ಟಿ ಹಾಕೊಂಡು ಕುಂದೈತಿ ಅಜ್ಞಾನದಿಂದ. ಅದಕ್ಕೆ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ಈ ಅನ್ಯಥಾ ಜ್ಞಾನ ತಪ್ಪು ತಿಳುವಳಿಕೆ ಇದು ಹೋಗ್ಬಿಡ್ತದೆ. ಅವಾಗ ನಿನಗೆ ದುಃಖದಿಂದ ಬಿಡುಗಡೆ. ಈ ತಪ್ಪು ತಿಳುವಳಿಕೆ ಒಳಗೆ ಎದ್ಕೊಂಡು ನಾವು ಸಂಕಟದಿಂದ ಪಾರಾಗ್ತೇವೆ ಅಂದ್ರೆ ಸಾಧ್ಯನೇ ಇಲ್ಲ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ಅವಾಗ ನಿನಗೆ ಅನ್ಯಥಾ ಜ್ಞಾನ ಹೋಗ್ತೈತಿ. ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ.
ಇದು ಒಂದೇ ದಾರಿ, ಬೇರೆ ದಾರಿನೇ ಇಲ್ಲ. ನ ಅನ್ಯ ಪಂಥ ವಿದ್ಯತೆ ಅಯ್ಯನಾಯ. ಏ ಬೇರೆ ಮಾರ್ಗನೇ ಇಲ್ಲ ಇದಕ್ಕೆ. ದುಃಖದಿಂದ ಬಿಡುಗಡೆ ಹೊಂದ್ಬೇಕು, ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ, ನೀ ಯಾರದೇನು ತಿಳ್ಕೊ. ಇದ ಮನುಷ್ಯನ ಜನ್ಮದಾಗ ಬಂದವ್ರಿಗೆ ಎಲ್ಲರಿಗೂ ಇದನ್ನು ತಿಳ್ಕೊಳಿಕ್ ಬರ್ತದೆ. ಅದಕ್ಕೆ ಇದ್ರ ಲಾಭವನ್ನು ಮಾಡ್ಕೊರಿ. ಮನುಜ ಕುಲದ ಜನ್ಮದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋ ಪ್ರಯತ್ನ ಮಾಡುದು. ಹುಡುಕಿದೆಲ್ಲ ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದಿ. ಅವನ್ನೆಲ್ಲ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದು ಜನ್ಮ ಜನ್ಮಾಂತರ ಮಾಡ್ಕೊಂತ. ಅದರಿಂದ ಏನೂ ಲಾಭ ಇಲ್ಲ. ನಿನ್ನ ಬಗ್ಗೆ ನೀ ತಿಳ್ಕೊಂಡಾಗ ನಿನಗೆ ಲಾಭ, ಆತ್ಮಲಾಭ, ತನ್ಯ ಲಾಭ ವಿತೈತಿ. ಅದಕ್ಕಾಗಿ ಐತಿ ಮನುಷ್ಯನ ಜನ್ಮ. ಯಾರು ಅದರ ಬಗ್ಗೆ ತಿಳ್ಕೊಂಡ ಅದನ್ನ ಲಾಭ ತಗೋತಾರ, ಅವರು ಸಾರ್ಥಕ ಮಾಡ್ಕೋತಾರ ಜನ್ಮ. ಇಲ್ಲಾಂದ್ರೆ ವ್ಯರ್ಥ ಮನುಷ್ಯನ ಜನ್ಮಕ್ಕೆ ಬಂದದ್ದು. ಬರೇ ವಿಷಯ ಚಿಂತನದೊಳಗೆ ಕಾಲ ಕಳೆದ ವೇಳೆ, ಬರೇ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡು, ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಈ ಶರೀರವನ್ನು ಉಪಯೋಗ ಮಾಡ್ಕೊಂಡ್ರೆ ವ್ಯರ್ಥ. ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತು ಅಂದ್ರೆ. ಶರೀರೇಭ್ಯ ಒಂದೇ ತಾಮ್ ನೀತಂ ಭವ ಭೋಗೋ ಫಲಿಪ್ಸಯ ಅಂತ. ಈ ಶರೀರವನ್ನು ವಿಷಯ ಭೋಗ, ವಿಷಯ ಸಂಗ್ರಹಕ್ಕಾಗಿ, ಇದಕ್ಕಾಗಿ ಇದನ್ನು ಮೀಸಲಾಗಿಟ್ಟೆ ಅಂದ್ರೆ ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತಲ್ವ ಅಂತ. ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ರೆ ಸಿಕ್ಕಿತಪ್ಪ ಅಂತ. ಬರೇ ವಿಷಯದ ವ್ಯಾಮೋಹದಾಗ ಬಿದ್ದು ಎಲ್ಲ ಹಾಳು ಮಾಡ್ಕೊಂಡಿರ್ಲವ. ಈಗ ಅಂತ ಒಂದು ಶ್ರೇಷ್ಠವಾದಂಥ ಮನುಷ್ಯನ ಜನ್ಮ ಸಿಗುವುದಿಲ್ಲ, ದುರ್ಲಭದ. ಮನುಷ್ಯತ್ವ ಬರೋದು, ಮನುಷ್ಯನ ಜನ್ಮ ಬಂದಾಗ ಮನುಷ್ಯತ್ವ ಬರ್ಬೇಕಲ್ಲ. ಆನಂತರ ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ, ಇವು ಮೂರೂ ಸಿಗೋದು ಬಹಳ ದುರ್ಲಭ. ಏತತ್ರಯಂ ತ್ರೈಲೋಕ್ಯ ದುರ್ಲಭಂ ಅಂತ. ಯಾವ ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ, ಇವು ಮೂರು ನಮ್ಮ ಜೀವನದೊಳಗೆ ಒಮ್ಮೆ ಸಿಗುದಂತಂದ್ರೆ ಬಹಳ ದುರ್ಲಭ. ಇಂಥದನ್ನು ನಾವು ಉಪಯೋಗ ಮಾಡ್ಕೋ. ಎಲ್ಲ ಕೆಲಸ ಬಿಟ್ಟಾರು ಮೊದಲು ಇದನ್ನು ಮಾಡ್ಕೊ. ಇದು ಬಹಳ ಮಹತ್ವದ. ಯಾವ ಅದರ ತಿಳ್ಕೊಂಡು ಅದ್ರ ಲಾಭ ಮಾಡ್ಕೋತಾನ, ಅವರ ಜನ್ಮ ಸಾರ್ಥಕ. ಇಲ್ಲ ಅಂದ್ರೆ ಹಾಳು ಮಾಡಿದ ಇದಕ್ಕೆ ಗುರಿ ಹಾಕಿ ಮನುಷ್ಯನ ಜನ್ಮಿಸೋದ ಬರೋದಿಲ್ಲ. ಒಳ್ಳೆ ನಿಮ್ಗೆ ಎಂಥದಕ್ಕೆ ಉಪಯೋಗ ಮಾಡ್ಕೊಂಡೆ ಅಲ್ವ ನೀವು. ಏನ್ ಮಲ್ಯಾಗ ಹೊಸ ಅಂಗಿ ಕೊಟ್ರೆ ಕಲ್ಪತ್ತೆ ಹರಿದಿತ್ತಂತ, ಹಂಗೆ ಈ ಶರೀರ ಕೊಟ್ರೆ ಅದು ಉಪಯೋಗ ಮಾಡ್ಕೊಳ್ಳಿ ಅಂತ ಇದನ್ನು ಹಾಳು ಮಾಡ್ಕೊಂಡೆಲ್ಲ. ಏನು ಕೃತಿಗಳನ್ನು ಮಾಡಿದೆಲ್ಲ ವಿಷಯ ಭೋಗಕ್ಕಾಗಿ ಹಾಳು ಮಾಡ್ಕೊಂಡೆಲ್ಲ. ನಮ್ಮ ಮೊಟ್ಟ ಮೊದಲಿಗೆ ಆನಂದದ ಗೊತ್ತದ, ಅದರ ಆಧಾರದ ಮೇಲೆ ಅದನ್ನು ಬೇಡ್ತೇವೆ ನಾವು. ಗೊತ್ತಿಲ್ಲದ್ದು ಬೇಡಪ್ಪ ನೋಡು ನಂಗಾರ. ಆನಂದವನ್ನು ನೀ ಬೇಡ್ತಿ ಅಂದ ಬಳಕ ಅದಕ್ಕೆ ಗೊತ್ತಾಗೈತಿ. ಯಾವಾಗ ಗೊತ್ತಾಗೈತಿ ಅನ್ನೋದು ನಾವು ಮರ್ತೇವೆ. ಅದನ್ನು ನಾವು ಅರಿಯುವಂಥ ಪ್ರಯತ್ನ ಮಾಡ್ಬೇಕಾಗಿ. ಈ ಕೆಟ್ಟ ಹೋಗುವಂಥ ವಸ್ತುಗಳ ಕಡೆ ಲಕ್ಷ ಕೊಟ್ಟಾಗ ಇದೆಲ್ಲಿ ನಮ್ಗೆ ಅನುಭವ ಬರ್ಬೇಕು ಹೇಳಿ. ಹಳಸಿದ ಪುಂಡಿಪುರದಾಗ ಒತ್ತಿ ಇಟ್ಟವಾಗ ಇದ್ದೇನೆ ಬುದ್ಧಿಯಲ್ಲಿ ಒತ್ತಿ ಇಟ್ಕೊಂಡು ಕುಂತ ಕೆಟ್ಟ ಹೋಗುವಂಥ ವಸ್ತುಗಳೆಲ್ಲ ಇವುದ್ರಲ್ಲಿ ಆಸಕ್ತಿ ಇತ್ತಂದ್ರೆ ಬಾಳೆದಾಗ ಆಸಕ್ತಿ ಇದ್ದವಂಗೆ ಇದೆಯಲ್ಲಿ ತಿಳಿಬೇಕು. ಏನ್ ಇವು ಸುಖ ಕೊಡ್ತಾವು ಅಂತ ತಿಳ್ಕೊಂಡು ನೀ ಅವುಗಳು ಬೆನ್ನು ಹತ್ತಿ. ಯಾರು ಹೇಳಿದ್ರೆ ನಮ್ಗೆ ಸುಖ ಕೊಡ್ತಾವು ಅಂತ? ಏನು ಸುಖ ಕೊಡ್ತಾಳು, ಗಂಡ ಸುಖ ಕೊಡ್ತಾಳು ಅಂತ ನೀನೇ ತಿಳ್ಕೊಂಡಿರೋದಿಲ್ಲ. ಯಾರ ಕಲಿಸಿದ್ರ ನಿನಗಿದನ್ನ? ಏನು ನೀನೇ ತಿಳ್ಕೊಂಡಿವ? ಹೆಂಡತಿ ಮಾಡ್ಕೋಬೇಕಂತ ಮನಸ್ಸಿನಾಗ ನಿನಗ ಆಗೈತಿಲ್ಲ. ಇನ್ನೊಬ್ಬರು ಹೇಳಿದ ಮ್ಯಾಗ ಬಂತ ನಿನಗೆ ಗಂಡನ ಮಾಡ್ಕೋಬೇಕು, ಹೆಂಡತಿ ಮಾಡ್ಕೋಬೇಕಂತ. ಗಂಡ ಹೆಂಡತಿ ಸುಖ ಕೊಟ್ಟು ಬಿಟ್ಟಿದ್ರ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ಯಾರು ಸುಖದಿಂದ ಇದ್ದೀರಿ ಹೇಳ್ರಿ? ಒಬ್ರಿಗೊಬ್ರು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಭ್ರಮ ಆಗೈತಿ ನಿಮ್ಗೆ. ಸುಖ ಇನ್ನೊಬ್ರು ಕೊಡತುಗಳು ದೀನ್ ಸಲ್ಲದು. ಏನ್ ಯಾರ ಮಾಡಿಕೊಡೋದು ದೀನ್ ಸಲ್ಲದು. ಬರೀ ನರಗಳ ತಿಂಡಿ ಸಂಬಂಧ ನಿಮ್ಮ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲವರು. ಇಂದ್ರಿಯ ಭೋಗ ಅಂದ್ರೆ ಏನು? ನರಗಳ ತುರಿಕೆ ಅದು. ಹಂಗೆ ಕೆರೆದಂಗೆ ತಿಂಡಿ ಹೆಚ್ಚಾಕೊಂತ ಹೋಗೋದು. ಏನ್ ಭೋಗಿ ಹೆಚ್ಚೇನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಮತ್ತು ಹೆಚ್ಚಾಕೊಂತ ಹೋಗೋದು. ಆಹಾರ, ನಿದ್ರಾ, ಭಯ, ಮೈಥುನ ಇವು ಮನುಷ್ಯರಿಗೆ ಪಶು ಪಕ್ಷಿಗಳಿಗೆ ಸಮಾನ ಅದಾವು. ಏನ್ ಸಮಾನ ಅದಾವ ಅಂದ್ರು ಅವು ನೈಸರ್ಗಿಕವಾಗಿ ಅವನ್ನ ಉಪಯೋಗ ಮಾಡ್ತಾವು, ಹಂಗ ಜೀವನ ಸಾಗಿಸ್ತಾವು. ಇದು ಕೃತ್ರಿಮ ರೀತಿಯಿಂದ ಮಾಡಿ ಜೀವನ ಶರೀರ ಹಾಳು ಮಾಡ್ಕೊತಾನ ಮಾನವ. ನೋಡಿ ಅವಕ್ಕೂ ಶರೀರ ಆರೋಗ್ಯ ಇರ್ತೈತಿ. ಅವು ನಿಯಮಗಳು ಗೊತ್ತಿರ್ಲಿಲ್ಲ ಅಂದ್ರು
ಅವನು ಪಾಲನೆ ಮಾಡ್ತಾವೆ. ಇವು ಎಲ್ಲ ಗೊತ್ತಿದ್ದು ಇದನ್ನು ಪಾಲನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇವು ದೌಡ ಶರೀರ ಹಾಳಾಗ್ತಾವೆ. ಪಶು ಪಕ್ಷಿಗಳ ಶರೀರದಷ್ಟು ಆರೋಗ್ಯ ಮನುಷ್ಯನ ಶರೀರ ಇಲ್ಲ. ಹೆಚ್ಚು ರೋಗಾದಿಗಳಿಗೆ ತುತ್ತಾಗೋದಿದೆ, ಒಳಗಾಗೋದಿದೆ. ಅವು ನಿಸರ್ಗಕ್ಕೆ ಅನುಸಾರವಾಗಿ ಜೀವನ ಸಾಗಿಸ್ತಾವ, ರೋಗಾದಿಗಳಿಗೆ ತುತ್ತಾಗೋದಿಲ್ಲ. ಎಷ್ಟು ದವಾಖಾನೆ ಅದಾವ್ರಿ, ಎಷ್ಟು ಇದಿದ್ರು ಮತ್ತು ಇದಕ್ಕೆ ಜಡ್ಡು ಇವು ಇರುವನ. ಹೌದಿಲ್ಲ? ಯಾಕೆ? ಕೃತ್ರಿಮ ಜೀವನ ಸಾಗಿಸ್ಬಿಟ್ಟಾನ. ನಿಯಮಗಳ ಪಾಲನಾ ಉಲ್ಲಂಘನ ಮಾಡತ್ತಾನ. ನಿಯಮ ಪಾಲನೆ ಮಾಡಿದಾಗ ಶರೀರ ಆರೋಗ್ಯ ಇರ್ತೈತಿ. ಶಾರೀರಿಕ ನಿಯಮಗಳನ್ನು ಪಾಲನೆ ಮಾಡಿ ಶರೀರ ಆರೋಗ್ಯ ಇರ್ತೈತಿ. ಅವನು ಉಲ್ಲಂಘನ ಮಾಡ್ತೀವಿ ನಾವು. ಹೌದಿಲ್ಲ? ತಡ್ಕೊಳ್ಳೋ ಶಕ್ತಿ ಇಲ್ಲ. ಹೌದಿಲ್ಲ? ತಿನ್ನೋದು ನಿಯಂತ್ರಣ ಇಲ್ಲ, ನೋಡೋದು ಎಲ್ಲ ಇಂದ್ರಿಯಗಳು ಯಾವ ಹಿಡ್ತದಾಗಿಲ್ಲ. ವಿವೇಕ ಇತ್ತಂದ್ರೆ ಬರ್ತೈತಿ. ಅದು ನಿಯಂತ್ರಣ ಮಾಡ್ಕೊಂಡು ಹೆಂಗೆ ಮಾಡ್ಬೇಕು. ಆರೋಗ್ಯವನ್ನ ಶರೀರ ಇಟ್ಕೊಂಡಾಗ ಏನಾದ್ರು ಸಾಧಿಸಕ್ಕೆ ಬರ್ತೈತಿ. ಶರೀರ ಕೆಡಿಸ್ಕೊಂಡೆ ಅಂದ್ರೆ ಲೌಕಿಕನೂ ಇಲ್ಲ, ಪಾರಮಾರ್ಥನೂ ಎರಡೂ ಕಳ್ಕೋತೀನಿ. ಅದಕ್ಕೆ ಶರೀರ ನೆಟ್ಟಗಿಟ್ಕೊಳಕ್ ಕಲ್ಕೊಂಬುದು. ಆರೋಗ್ಯನ ಭಾಗ್ಯ ಅಂತ. ಅದಕ್ಕೆ ಆ ನಿಯಮಗಳನ್ನು ನಾವು ಪಾಲನೆ ಮಾಡ್ಬೇಕು. ಉಲ್ಲಂಘನೆ ಮಾಡಿದ್ರೆ ಶರೀರ ರೋಗಗ್ರಸ್ತ ಆಕೈತಿ. ಆ ಶಿನಪ್ಪನ ಶಿನಪ್ಪನ ಗೆದ್ರೆ ನೀ ಮಶಿನಪ್ಪ ಆಗ್ತಿ. ಮಶಿನಪ್ಪ ಅಂದ್ರೆ ಶಿವ, ಬೂದಿ ಬಡ್ಕಂತಾರಲ್ಲ. ಊಟ ಕೂಟ ಊಟ ಕೂಟದಾಗ ಬಿದ್ದ ಎಲ್ಲ ಜೀವನ ಹಾಳು ಮಾಡ್ಕೊಂಡೆಲ್ಲ. ಕೂಟಕ್ಕ ಮರುಗುತಿಪ್ಪ ತಂಗೆ ಕೆಲಸ ಆಗುದಿಲ್ಲ. ಕೂಟ ಒಪ್ಪದೆ ಶಿವ ಪದದಳು ಅಂತ. ಅಷ್ಟ ಜೀವನ ಆಗುದಿಲ್ಲ ನಮ್ಗೆ. ಊಟ ಕೂಟ ಆದ್ರೆ ಮುಗಿದು ಹೋಗ್ತಪ್ಪ. ಇದ ಜೀವನ, ಇದ ಸ್ವರೂಪ, ಇದ ಸ್ವರ್ಗ ಆಗ್ಬಿಟ್ಟೈತಿ. ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ತೃಪ್ತಿ ಆಗೈತೆ ನಿನಗೆ? ತಿಂಬುವುದರಿಂದ ತೃಪ್ತಿ ಐತೆನ? ಯಾವ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡೋದ್ರಿಂದ ನಿನಗೆ ತೃಪ್ತಿ ಆಗೈತೆ? ನೋಡೋದ್ರಿಂದ, ಕೇಳೋದ್ರಿಂದ, ಮೋಶ ನೋಡೋದ್ರಿಂದ, ಮುಟ್ಟೋದ್ರಿಂದ ತೃಪ್ತಿ ಏನಾರು ಆಗೈತೆ ನಿನಗೆ? ಬರೀ ಅದರೊಳಗೆ ಕಾಲ ಕಳಸತ್ವ ಅದೆಲ್ಲ. ಅದರಿಂದ ವಿಮುಖ ಆಗ. ಅದರಿಂದ ಎಂದೂ ತೃಪ್ತಿ ಇಲ್ಲ. ಅವು ಅನಿತ್ಯದವ, ದುಃಖ ರೂಪಿ ಅದಾವ ಅನ್ನೋ ವಿಚಾರ ಯಾವಾಗಲೂ ಜಾಗೃತಿ ಇರಬೇಕು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಅದ್ರ ಪರಿಣಾಮ ಏನಾಗೈತೆ ನೋಡ್ಕೋ. ಅದನ್ನು ಮಾಡಿ ಏನಾಗೈತೆ ನೋಡ್ಕೋ. ಬ್ಯಾಸರಿಕೆ ಹೊಂದಿದಿಲ್ಲ. ಮುಂಜಾನೆ ಸಂಜೆ ಮಠ ಮಾಡಿದ್ಪ ಅದನ್ನು ಇಂದ್ರಿಯಗಳ ವ್ಯಾಪಾರ. ಅದರಿಂದ ಏನಾತೆ? ಬ್ಯಾಸರಿಕೆ ದುಃಖನ ಆತಿಲ್ಲ. ಅದನ್ನು ಕಳ್ಕೊಳಕ್ ಮತ್ತೆ ಎಲ್ಲಿ ಹೋಕ್ಕಿ? ಅವುಗಳು ಯಾವ ಇಲ್ದಲ್ಲಿ ನಿದ್ದಿಗೆ ಮರಿ ಹೋಕ್ಕಿ. ಅದಿಲ್ಲ? ಅವು ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ವಿಶ್ರಾಂತಿ. ಆ ಸಂಬಂಧದಿಂದ ಎಲ್ಲ ದುಃಖ ಶುರುವಾತ ನಿನಗೆ. ಅದಕ್ಕೆ ಅದನ್ನು ಬಿಡೋದನ್ನ. ಯಾವುದು ನಿರಂತರ ನಮಗೆ ದುಃಖ ಕೊಡ್ತದೆ ಅದ್ರ ಸಂಬಂಧ ಇಟ್ಕೊಂಡು ಹೆಂಗೆ ಸುಖ ಹೊಂದವ್ ನೀನು? ಅದರಿಂದ ಹಿಂದಕ್ಕೆ ಸರದ್ರಿಲ್ಲ. ವಿಷಯದ ಸಂಪರ್ಕ ಭೋಗದಿಂದ ಯಾರು ಹಿಂದಕ್ಕೆ ಸರ್ಕೋತಾರ ಅವರಿಗೆ ನೆಮ್ಮದಿ ಜೀವನ ಇರ್ತದೆ. ಅದರಾಗ ತೊಡಗಿ ನಮ್ಗೆ ಎಂದೂ ನೆಮ್ಮದಿ ಸಿಗುವುದಿಲ್ಲ. ಎಷ್ಟೆಷ್ಟು ಅದ್ರಾಗ ನೀವು ಮುಂದುವರಿತಿ ಅಷ್ಟಷ್ಟು ದುಃಖ ನಿನಗೆ. ಎಷ್ಟೆಷ್ಟು ಆ ವಿಷಯದ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಸಮಾಧಾನ ಅದ. ಮಾಡಿ ನೋಡ್ಕೋರಿ. ಏನಾಗ್ಯಾರ ಅನ್ನು ಮುಂದುವರೆದವ್ರು ಏನಾಗ್ಯಾರ ನೋಡ್ಕೋ. ಸಡ್ಲಿ ಬಿಡ್ಲಂಗೆ ಬರೀ ತಿನ್ನೋದು, ನೋಡೋದು, ಮುಗಿ ನೋಡೋದು, ಮುಟ್ಟೋದು, ಇದೇ ಜೀವನ ಮಾಡಿ ಎದಕ್ಕೆ ಬಂದು ಕೆಲಸ? ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಏಟ್ ಶರೀರ ಚರಿತಾರ್ಥಕ್ಕೆ ಏಟ್ ಬೇಕಟ್ಟು ಮಾಡ್ಕೊಂಡು ನಮ್ಮ ಕೆಲಸ ಮಾಡ್ಕೋಬೇಕು. ಹೆಚ್ಚಿಂದ ನಾವು ಮಾಡಕ್ ಹೋಗೋದು. ಅತಿ ಮಮತೆ ಸಲ್ಲದು. ಎದುರಾಗ ಯಾವ ಇಂದ್ರಿಯ ಸಂಪರ್ಕ ಹೋಗದಾಗೂ ಅತಿ ಆಸಕ್ತಿ ಬಿಡದು. ಇಂಥ ಮಹಾತ್ಮರ ಸಂಘದಿಂದ ನಮ್ಮಿಂಥ ವಿಚಾರಗಳೆಲ್ಲ ತಿಳಿತಾವ. ನಿಯಂತ್ರಣ ಮಾಡ್ಕೊಳಕ್ ಬರ್ತೈತಿ ನಮ್ಮ ಮನಸ್ಸನ್ನು. ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಅಂತ ಪ್ರಸಂಗದೊಳಗೆ ಇವೆಲ್ಲ ನೆನಪಿಗೆ ಬರ್ತಾವ. ಇವನ್ ಕೇಳೋತಂತ ಹೇಳ್ಕೊಂತ ಹೋದಾಗ ಬರ್ತಾವ. ಬರೀ ಜಡಬುದ್ಧಿ ಜಡ ಸಂಘದಾಗ ಬಂದ್ರೆ ಅದಕ್ಕೆ ಪ್ರಚೋದನ ಆಗುವಂಥ ವಾತಾವರಣದೊಳಗೆ ನಾವು ಕಾಲು ಕಳಿತೀವಿ. ಅದಕ್ಕೆ ನಮಗೆ ನಿಯಂತ್ರಣ ಮಾಡ್ಕೊಳಕ್ ಆಗೋದು. ಈ ವಿಚಾರಗಳನ್ನು ನಿತ್ಯ ನಾವು ಕೇಳೋದ್ರಿಂದ ನಮ್ಮನ್ನು ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಇಂದ್ರಿಯಗಳನ್ನು ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ ಬರ್ತೈತಿ. ಅವಾಗ ನಮಗಿದು ಮಾರ್ಗ ಸಿಗ್ತೈತಿ. ಚಟಾದಿನ ಆದವಾಗ ಇದೇನು ತಿಳಿಬೇಕು. ಚಟದ ಕೈಯ ಸಿಕ್ಕೊಂಡು ಒದ್ದಾಡವಾಗ ಇದು ಹತ್ತೋದೂ ಇಲ್ಲ. ಅದ್ರ ಸಂಬಂಧ ಹುಟ್ಟಿಟ್ಟು ಬರ್ಬೇಕಾಗೈತಿ. ಚಟ ಸಂಬಂಧ ಶರೀರದ ಹರಣ ಮಾಡೋದು. ಜನ್ಮ ಯಾಕೆ ಬರ್ತೈತಿ ಅಂದ್ರೆ ಚಟದ ವಾಸನ ಹುಟ್ಟಕ್ಕೆ ಹಚ್ಚೋದ ನಮ್ಗೆ. ಯಾವ ದೇನರು ಹುಟ್ಟಿಸೋದಿಲ್ಲ ನಮ್ಮನ್ನು. ನಾವು ಚಟದ ವಾಸನ ಹುಟ್ಟಿಸಾಕ. ಯಾರ್ಯಾರಿಗೆ ಯಾವ ಚಟದ ವಾಸನ ಐತಿ ಅಂತಲ್ಲಿ ಜನ್ಮ ಬರ್ತದೆ. ಇವನ್ನೆಲ್ಲ ಸಮೂಲವಾಗಿ ವಾಸನೆಗಳನ್ನು ನಾಶ ಮಾಡ್ಕೊಂಡಾಗ ನಿನಗೆ ಮುಕ್ತ ಆಗಕ್ಕೆ ಬರ್ತೈತಿ. ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಕ್ಕೆ ಬರ್ತೈತಿ.
ಆ ಕೆಲಸ ನಾವು ಮಾಡ್ಕೋಬೇಕಾಗೈತಿ. ಈಗ ವಾಸನಾ ನಾಶ ಮಾಡ್ಕೊಳ್ಳಿಕ್ಕೆ ಸಮಯ ಅದ. ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರೂ ಇದ್ರ ಬಗ್ಗೆ ಆ ಮಹಾತ್ಮರು ಹೇಳಿದಂಥ ವಿಚಾರಗಳ ಕಡೆ ಎಲ್ಲ ಕೊಟ್ಟ ವಾಸನೆಗಳನ್ನು ಕ್ಷೀಣ ಮಾಡಿಕೊಂಡಾಗ ಇದರಿಂದ ಪಾರಾಗಕ್ಕೆ ಬರ್ತೈತಿ. ಎಲ್ಲರಿಗೆ ಅವಕಾಶ ಅದ. ಅದಕ್ಕೆ ಆ ವಾಸನ ನಾಶ ಮಾಡಿಕೊಂಡು ಮುಕ್ತ ಆಗುವಂಥ ಪ್ರಯತ್ನವನ್ನು ನಿರಂತರ ನಾವು ಮಾಡಬೇಕಾಗಿತ್ತು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗ ಹಾನಿ ನೋಡಿ. ಈಗ ಯೋಗ್ಯ ಸಮಯ ಅದ. ಇದೇ ಸಮಯದೊಳಗೆ ಒಳ್ಳೆಯ ಸಮಯ ಅದ. ಸುಮೂರ್ತೆ ಸಾವಧಾನ ಅಂತ ಯಾಕೆ ಹೇಳ್ಯಾರ? ಒಳ್ಳೆಯ ಸಮಯದ ಇದನ್ನ ಎಚ್ಚರಾಗಿ, ಈಗ ಎಚ್ಚರಾಗಿ ಇದರಿಂದ ಪಾರಾಗಿನ್, ಇದರಿಂದ ಮತ್ತೆ ಪಸಿಗೆ ಬೀಳಕ್ ಮಬ್ಬಿಗೆ ಬೀಳಬೇಡ ಅಂತ. ಆದರೂ ಕೂಡ ಅಂಥ ವಾತಾವರಣದೊಳಗೆ ಸಿಕ್ಕುಳೆ ಮತ್ತು ಮರಿಸಿ ಬಿಡ್ತೈತಿ, ಮತ್ತು ಮಬ್ಬಿಗೆ ಬೀಳ್ತೈತಿ, ಮತ್ತು ಹೀನ ಸ್ಥಿತಿ ಬರ್ತೈತಿ. ಅದಕ್ಕೆ ಮಹಾತ್ಮರ ಎಚ್ಚರ ಅಂತ ಜಾಗೃತ ಸ್ಥಾನದಾಗ ಇರಾಕಲಿ. ಯಾವಾಗ ಎಚ್ಚರಗೊಳಿಸುವಂಥ ಸ್ಥಾನ ಅಂದ್ರೆ ಮಹಾತ್ಮರ ಸಂಘ, ಸತ್ಪುರುಷರ ಸಂಘ ಯಾವಾಗಲೂ ನಮಗೆ ಬೇಕು. ಅಂದ್ರೆ ಏನಾರ ನೀ ಸುರಕ್ಷಿತವಾಗಿರ್ತಿ. ಇಲ್ಲ ಅಂದ್ರೆ ಮತ್ತೆ ಅದನ್ನ ಅಗಲಿದೆ ಅಂದ್ರೆ ಜಡಬುದ್ಧಿ ಜಡಸಂಘ ಆ ಸೆಳೆವಿಗೆ ಹೋತಂದ್ರೆ ನೀನು ಮತ್ತೆ ಕಂಟ್ರೋಲ್ ಮಾಡ್ಕೊಳಕ್ ಆಗೋದು. ನೋಡ್ರಿಪ್ಪ, ಎಲ್ಲ ನಿಮಗೆ ಹೇಳಿದ್ದೈತಿ. ಇನ್ನು ಇಂಥ ಸಂಘ ಬಿಟ್ಟು ಅಗಲಿದ್ರಿ ಅಂದ್ರೆ ನಿಮಗ ಹಾನಿ ಐತಿ. ಮಾಡಿ ನೋಡು ಅಂಥವ್ರ ಸಂಘ. ಮಹಾತ್ಮರ ಸಂಘ ಮಾಡಿದಾಗ ನೀನು ಆ ಸ್ಥಿತಿ ಹೊಂದಕ್ಕೆ ಬರ್ತೈತಿ. ನೀನು ಮಹಾತ್ಮ ಆಕಿ. ವಿಷಯ ಬಡಕರ ಸಂಘ ಮಾಡಿದಾನೆ ವಿಷಯದ ಬಡಕ ಹಾಕೊಂಡ್ಕೊಂಡಿರ್ತಿ. ಜೀವನ ಎಲ್ಲ ಹಾಳು ಮಾಡ್ಕೊಳ್ತಿ. ಸಂಘ ದೋಷ ಆಕತಿ. ಅದಕ್ಕೆ ಸಂಘ ಸಿಕ್ಕರ್ ಬಿಡಬಾರ್ದಂತ. ಪ್ರಾಣ ಹೋಗ್ತೈತಿ ಅಂದ್ರೂ ಅಂಥವ್ರ ಸಂಘವನ್ನು ಬಿಡಬಾರ್ದು. ದೊಡ್ಡ ಲಾಭದ ಅಂಥವರ ಸಂಘ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿರಿಂದ ಸರ್ವಜ್ಞ ಅಂತ ಹೇಳ್ಯಾರ. ನೋಡ್ರಿ ಯಾರು ಸಂಘ ಮಾಡಿರಿ ಏನಾಕೈತಿ ಅನ್ನೋ ನಿಮ್ಗೆ ಗೊತ್ತು. ಅದಕ್ಕೆ ಅದ್ರ ಲಾಭ ತಗೋರಿ ಅಂತ. ಏನೋ ಶರೀರ ಈ ಪ್ರಾರಬ್ಧ ಈ ಕಡೆ ಬಂದತಿದ ಅಂತಿದ್ರು ಅಜ್ಜವ್ರು. ಹಸಿಮೆಣಸಿನ್ಕಾಯಿ ನಾಡಾಗ ಬಂದತಿದ್ದು ಅಂತಿದ್ರು. ಬೇರೆ ಕಡೆ ಆಗಿದ್ರು ಇದ್ರ ಕಥೆನ ಬೇರೆ ಐತಿ ಅಂದ್ರೆ ಅಜ್ಜವ್ರು. ಇದು ಹೊಟ್ಟೆ ಕಿಚ್ಚಿನ ನಾಡಿನಾಗ ಐತಿದ ಅಂತ. ಶರೀರ ಹೊಟ್ಟೆ ಕಿಚ್ಚು ಬಿಡ್ತಾರೆ ಯಾಕ್ರಿ? ಇದಕ್ಕೆ ಮಹಾತ್ಮರು ಯಾವಾಗ ವಾದಿ ತದ್ದಿದ್ದಾರಲ್ಲ ಅಂತಿದ್ರು ಅಜ್ಜವ್ರ. ಶರೀರ ವಿಘ್ನ ಆಗ್ಬಿಟ್ಟವು. ಅಜ್ಜಾರು ಬಂದಾರ ಅಂದ್ಕೂಲೆ ಹಿರ್ಕೊಟ್ಟು ಓಡ್ತಿದ್ರು ದೊಡ್ಡ ದೊಡ್ಡ ಸಾಧು ಸನ್ಯಾಸಿಗಳನ್ನ. ನಾವು ನಿಂದ್ರತಿದ್ದಿಲ್ಲ. ಹಂಗ ನಮಸ್ಕಾರ ಮಾಡಿದವರು ಪಾರ ಯಪ್ಪರು ನಮ್ಮ ಮುಂದಿನ ಕಾರ್ಯಕ್ರಮ ಒಂದೈತಿ ಅರ್ಜೆಂಟ್ ಹೋಗಿ ಒಬ್ಬರು ಕುಂಡ್ರಲ್ರು. ಸಾಧು ಸನ್ಯಾಸಿಗಳನ್ನ ಅವರು ನೋಡ್ರಿ ಇನ್ನೂರಿಗೂ ಅದ ಐತಿ. ಮೊನ್ನೆ ಒಬ್ಬ ನರ್ಗುಂದ ಇದನ್ನ ಬಂದಿದ್ದಲ್ಲ ಮರ್ಬೇಕ ಹೇಳುಲ್ಲ ಜಗ ಬಿಟ್ಟ ಅವನ್ ತಡ ಇಲ್ಕ ಮತ್ತೆ ನರ್ಗುಂದ ಸ್ವಾಮಿ ಎಲ್ಲ ನೋಡಿದವ. ಇನ್ನು ಬ್ಯಾಡ ಸರಿ ನಮ್ಗೆ ನಾವು ಮತ್ತೆ 11 ಎಷ್ಟಕ್ಕೈತಿ ಟೈಮ್ 11ಕ್ಕೆ ಐತಿ. 11ಕ್ಕೆ ಹೋಗಿ ಏನು ಮಾಡಾವಿನ್ನ ಕುಂಡ್ರಿ ಅಂದೆ ನಾನು. ಇಲ್ರಿ ಹೋಗಬೇಕು ನಾವು ಅನ್ನೋದು. ಅಲ್ಲೇ ಮಗ್ಗಲ್ದಾಗಿದ್ದ ಇನ್ನು ಹೋಗಿ ಏನು ನೀವು ಕಾರ್ಯಕ್ರಮ ಮಾಡವ್ರು ಮುಗಿ ಮಟ್ಟ ಕುಂಡ್ರಿ ಅಂದೆ ನಮಗೆ. ಇಲ್ರಿ ಹೋಗಬೇಕ್ರಿ ಅಂತ ಹೊಡಿ ಚಕಡಿ ನಿಂದ್ರುದಲ್ರಿ ಅವರು. ಇದ್ರಾಗ ಏನು ಇದೆ ಉಳಿಬೇಕಲ್ಲ, ಸಮಾಧಾನ ಸಿಗೋದಿಲ್ಲ ಅವ್ರಿಗೆ. ಯಾಕೆ ಮಾಡೋ ಕಂತ್ರಾಟ ಅಂತದ ಮಾಡ್ತಿರ್ತಾರ ಅವ್ರು. ಹೌದಿಲ್ಲ? ಈ ವಿಚಾರ ಎಲ್ಲಿ ಹೊಳಿಬೇಕದು? ಈ ವಿಚಾರ ಹೊಳಿಬೇಕಾದ್ರೆ ಅದು ಅಂತಃಕರಣ ಪರಿಶುದ್ಧಿ ಇದ್ರೆ ಹೊಳಿತೈತಿ. ಇಲ್ಲ ಅಂದ್ರೆ ವಿಷಯದ ಒಳಗೆ ಮಾಲಿನ್ಯ ಇತ್ತು ಅಂದ್ರೆ ಅದು ಹೊಳಿದೂ ಇಲ್ಲ. ಬಿಡಿ.